ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ಗಣಾಜಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ஸ்ரீகண்டதூப்புல் திருவேங்கடமுடையான் பாரன்னச்சொன்ன பயமொழியுள் ஓரொன்றுதானே அமையாதோ தாரணியில் வாழ்வார்க்கு வானேரப்போமளவம் வாழ்வு. ಪರಶುರಾಮ ಅವತಾರ ಆಯಿತು. ಪರಶುರಾಮ ಅವತಾರದಲ್ಲಿ ಕ್ರೋಧಾಗ್ನಿ ಅಂತ ಅವನ ಎಲ್ಲವೂ ದೊಡ್ಡದು. ಭಗವಂತನ ಕ್ರೋಧ ಬಂದರೂ ಎಲ್ಲವೂ ಮಹತ್ತೆ. ಅದೇ ತರ ಇದರಲ್ಲೂ ಸಹ ಭಗವಂತನ ಕ್ರೋಧದ ಇನ್ನೊಂದು ಮುಖವನ್ನ ಇದರಲ್ಲೂ ತೋರಿಸ್ತಾರೆ ರಾಮಾವತಾರದಲ್ಲಿ. ಪಾರಾವಾರ ಪಯೋ ವಿಶೇಷಣ ಕಲಾ ಪಾರೀಣ ಕಾಲಾನಲಾಂ ಜ್ವಾಲಾಜಾಲ ವಿಹಾರಿಹಾರ ವಿಶಿಖೌ ವ್ಯಾಪಾರ ಘೋರ ಕ್ರಮಃ ಸರ್ವಾವಸ್ಥ ಸಕತ್ ಪ್ರಪನ್ನ ಜನತಾ ಸಂರಕ್ಷಣೈಕೌರತಿ ಧರ್ಮೋ ವಿಗ್ರಹವಾನ ಧರ್ಮ ವಿರತಿಂ ಧನ್ವೀ ಸತನ್ವೀತನಃ. ಇದು ರಾಮಾವತಾರದ ಬಗ್ಗೆ. ರಾಮಾವತಾರದ ಬಗ್ಗೆ ದೀರ್ಘವಾಗಿ ಇವರು ಭಾಗವತದಲ್ಲಿ ರಾಮಾವತಾರದ ಬಗ್ಗೆ ಇಷ್ಟು ಎಲ್ಲ ಅವತಾರದ ಬಗ್ಗೆ ಹೇಳುವಾಗ ರಾಮಾವತಾರದ ಬಗ್ಗೆ ಏನು ಹೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ವಾಲ್ಮೀಕಿಗಳು ರಾಮಾಯಣವನ್ನೇ ದೀರ್ಘವಾಗಿ ಬರೆದಿರೋದ್ರಿಂದ ಭಾಗವತದಲ್ಲಿ ಸುಮ್ಮನೆ ಹೇಳಿ ಮುಂದಕ್ಕೆ ಕೊಡೋಗುತ್ತದೋ ರಾಮನ ಬಗ್ಗೆ. ಇಡೀ ಭಾಗವತವೇ ಕೃಷ್ಣನ ಇದಾಯ್ತರಿಂದ ಬಾಲರಾಮ ಕೃಷ್ಣ ಎರಡು ಭಾಗವತ ಇಡೀ ಅದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಸೊ ಇದರೊಂದಿಗೆ ನಿಲ್ಲಿಸ್ಬಿಡ್ತಾರೆ. ಅದರಲ್ಲಿ ಭಾಗವತದಲ್ಲಿ ಮುಂದೆ ವಿಶ್ಲೇಷಣೆ ಬೇರೆ ಬೇರೆ ಎಲ್ಲ ಬರುತ್ತೆ. ಬಟ್ ರಾಮಾವತಾರದ ಬಗ್ಗೆ ವಿಶೇಷವಾಗಿ ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ರಾಮಾಯಣವನ್ನ ವಾಲ್ಮೀಕಿಗಳು ದೀರ್ಘವಾಗಿ ಬರೆದಿದ್ದಾರಲ್ಲ, ಅದಾಗಿ ತುಂಬಾ ಏನು ಹೇಳಕ್ ಹೋಗ್ಲಿಲ್ಲ ಅದರಲ್ಲಿ. ಯಾಕೆಂದ್ರೆ ಅವನು ಪರೀಕ್ಷಿತ್ ಮಹಾರಾಜಿಗೆ ಹೇಳ್ತಿದ್ರಿಂದ ರಾಮಾಯಣ ಎಲ್ಲ ತಿಳಿದಿರೋದ್ರಿಂದ ಅದಕ್ಕೆ ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ಅದನ್ನ ಇಲ್ಲಿ ಈ ಶ್ಲೋಕದ ಮೇಲಿನ ಅರ್ಥ ಪಾರಾವಾರ ಪಯೋ ವಿಶೋಷಣ ಕಲಾ ಪಾರೀಣ ಕಾಲಾನಲ ಜ್ವಾಲಾಜಾಲ ವಿಹಾರಿ ಹಾರಿ ವಿಶಿಖೌ ವ್ಯಾಪಾರ ಘೋರ ಕ್ರಮಃ. ಇದಿಷ್ಟು ಒಂದೇ ವಾಕ್ಯ. ಈ ಎರಡು ಲೈನು ಸಹ ಒಂದೇ ವಾಕ್ಯ. ಅದು ಸಮಸ್ತ ಪದಗಳು, ಅಷ್ಟು ಸಮಸ್ತ ಪದಗಳಿದೆ. ಇದು ಸಮಸ್ತವಾದ ಇದು ವಾಕ್ಯ ಒಂದೇ ಪದ ಆಗುತ್ತೆ. ಅದು ಎಲ್ಲ ಪದಗಳು ಸೇರಿ ಮಾಡೋದು ಒಂದೇ ಒಂದು ಪದವಾದ. ಇದಿಷ್ಟು ಒಂದೇ ಪದಕ್ಕೆ ಸೇರುತ್ತೆ. ಅದು ಸಮಸ್ತ ಪದಗಳು ಸೇರಿ ಒಂದೇ ಪದವಾಗುತ್ತೆ. ಅದರಲ್ಲಿ ಮೇಲಿನ ಅರ್ಥ ಏನು ಅಂದ್ರೆ ಪಾರಾವಾರ ಪಯ. ಪಾರಾವಾರ ಅಂದ್ರೆ ಸಮುದ್ರದ ಸಾಗರ. ಪಾರ ಅಂದ್ರೆ ಸಮುದ್ರಕ್ಕಿಂತ ಹೆಚ್ಚು, ಪಾರ ಅಂದ್ರೆ ಅದಕ್ಕಿಂತ ಇದು ಸಮುದ್ರಕ್ಕಿಂತ ಹೆಚ್ಚು ಸಾಗರದ. ಪಯ ಅಂದ್ರೆ ನೀರು, ಅದು ವಿಶೋಷಣ. ಅದಕ್ಕೆ ವಿಶೋಷಣ ಅಂದ್ರೆ ಅದನ್ನ ಬತ್ಸುವುದು ಅಂತ. ಅಂತಹ ಸಾಗರದ ಎಷ್ಟು ನೀರಿದೆ ಆ ನೀರನ್ನ ಬತ್ಸುವಂತಹ ಕಾಲಾಪಾರೀಣ ಕಾಲಾನಲ ಅದನ್ನು ಹೇಳ್ತಾರೆ ಕಡೆಗೆ. ಅದರಿಂದ ಅದು ಕಾಲಾನಲ. ಅದು ಕಾಲಾನಲ ಅಂದ್ರೆ ಪ್ರಳಯ ಕಾಲದಲ್ಲಿ ಅಗ್ನಿ ಬಂದು ಎಲ್ಲವನ್ನು ದಹಿಸುತ್ತೆ ಅನ್ಬಿಟ್ಟು ಇದರಲ್ಲಿ ಎಲ್ಲ ಅಗ್ನಿಯನ್ನು ಎಲ್ಲ ಬಂದು ದಹಿಸುತ್ತೆ ಅದರಲ್ಲಿ ಏನ್ಬಿಟ್ಟು ಅಂತ. ಅದನ್ನ ಆ ಸಮಯದಲ್ಲಿ ನೀರನ್ನು ಸಹ ಇದು ಮಾಡ್ಬಿಡುತ್ತೆ. ಅದು ನೀರಿನಿಂದ ಮೊದಲು ಪ್ರಳಯವಾಗಿ ಆ ಪ್ರಳಯವನ್ನ ಕಾಲಾಗ್ನಿ ಬಂದು ಎಲ್ಲವನ್ನು ಒಣಗಿಸ್ಬಿಡುತ್ತೆ. ಅಷ್ಟು ಜೋರ ತೀವ್ರತೆ ಇರುತ್ತೆ ಆ ಕಾಲಾಗ್ನಿಗೆ. ಇದು ಕಲಾಪಾರೀಣ. ಅದರಲ್ಲಿ ಅದನ್ನ ಮೀರಿಸಿ ಕಾಲಾಗ್ನಿಯನ್ನು ಮೀರಿಸುವಂತಹ ಕಲೆ. ಅದು ಕಾಲಾಗ್ನಿಯನ್ನು ಮೀರಿಸುವಂತಹ ರಾಮನ ಕ್ರೋಧಾಗ್ನಿ ಅನ್ನೋದು ಆ ಪಾರಾವಾಲ ಅದನ್ನ ಸಹ ಮೀರಿಸುವಂತಹದ್ದು. ಅದಕ್ಕೆ ಅದು ಜ್ವಾಲಾಜಾಲ ವಿಹಾರಹಾರಿ ವಿಶಿಖ. ಅದು ಅತ್ಯಂತ ಜ್ವಾಲೆ ಎತ್ತಿರುತ್ತೆ. ಅದಕ್ಕೆ ವಿಶಿಖ ಅಂದ್ರೆ ಶಿಖ ಮೇಲೆ ಇರುತ್ತಲ್ಲ, ಅದನ್ನ ಸಾಧಾರಣದ ಅಗ್ನಿಯ ಈಗ ಒಂದು ಬಿಲ್ಡಿಂಗ್ ಅದಕ್ಕೆ ಬೆಂಕಿ ಬಿದ್ದರೆ ನೋಡ್ತೀವಿ ಎಷ್ಟು ಜೋರಾಗಿ ಅಲೆ ಇದು ಅಗ್ನಿಯ ಒಂದು ಶಿಖೆ ಮೇಲೆ ಹೋಗುತ್ತೆ ಅಂತ.
ಇನ್ನು ಪ್ರಳಯ ಕಾಲದ ಅಗ್ನಿ ನಾವು ಯಾರು ಊಹಿಸ್ಕೋಬೇಕಂತಂದ್ರೆ ನೋಡೋಕ್ ಸಾಧ್ಯವಿಲ್ಲ. ಅದನ್ನ ಹೇಳ್ತಾರೆ. ಅದನ್ನ ಆ ಅಂತಹ ಸಮುದ್ರದ ನೀರನ್ನು ಒಣಗಿಸುವಂತಹ ಪ್ರಳಯ ಕಾಲದ ಅಗ್ನಿಯನ್ನು ಸಹ ಅಪಹರಿಸುವಂತಹದ್ದು ರಾಮನ ಕ್ರೋಧಾಗ್ನಿ ಅನ್ನೋದು. ಅದನ್ನ ಇವನ ವ್ಯಾಪಾರ ಇದೆಯಲ್ಲ, ಇವನು ನಿಂತ್ಕೊಂಡಿದ್ದು ಇದು ನಿಮ್ಗೆ ರಾಮಾಯಣ ಆದ್ರಿಂದ ಎಲ್ಲ ಬರುತ್ತೆ. ಸಮುದ್ರ ರಾಜ ಶರಣಾಗತಿ ಮಾಡಿದಾಗ ಯಾವಾಗ ಬರೋದಿಲ್ವೋ ಆ ಕೋಪದಿಂದ ಬಿಲ್ಲಿನ ಬಾಣವನ್ನು ಹುಡ್ತಾನೆ. ಆಗ ಇದ್ದಂತ ವರ್ಣನೆ ಮಾಡ್ತಾ ಇದ್ದಾರೆ ಇವಾಗ ಅದನ್ನ. ಇದು ಏನಂತಾರೆ, ಆ ವ್ಯಾಪಾರ ಇದೆಲ್ಲ ಘೋರ ಕ್ರಮ. ಆ ಕಾಲಾಗ್ನಿಯೂ ಸಹ ಇದ್ರ ಮುಂದೆ ಏನೂ ಇಲ್ಲ ಅಂತ. ಕಾಲಾಗ್ನಿಯ ಎಲ್ಲವನ್ನೂ ದಹಿಸುತ್ತೆ. ಅಂತಹ ಕಾಲಾಗ್ನಿಯು ಇದು ಮುಂದೆ ರಾಮನ ಕ್ರೋಧಾಗ್ನಿ ಮುಂದೆ ಏನೂ ಇಲ್ಲ ಅಂತ. ಹಿಂದಾಗ್ಲಿ ಕ್ರೋಧಾಗ್ನಿ ಜಮದಗ್ನಿ ಬೀಡಮು ಅಂದ್ರಲ್ಲ, ಅದು ಅಲ್ಲಿಗೆ ಬಂದ ಕ್ರೋಧಾಗ್ನಿ ಆ ಪರಶುರಾಮನಿಗೆ ಬಂದ ಕ್ರೋಧಾಗ್ನಿ ಬೇರೆ, ಈ ರಾಮನಿಗೆ ಬಂದ ಕ್ರೋಧಾಗ್ನಿ ಬೇರೆ, ಸಂದರ್ಭ ಬೇರೆ ಅಷ್ಟೇ. ಅಲ್ಲೂ ಕ್ರೋಧವೇ ಇಲ್ಲೂ ಕ್ರೋಧವೇ, ಎರಡೂ ತೋರ್ತಾರೆ ಅದಕ್ಕೆ. ಇದನ್ನ ಉಳ್ಳವನು ವ್ಯಾಪಾರ ಘೋರಕ್ರಮ ಅಂದ್ರೆ ಅದನ್ನು ಮೀರಿಸುವಂತಹ ಶಕ್ತಿ ಉಳ್ಳವನದು. ಕಾಲಾಗ್ನಿಯ ಒಂದು ತೀವ್ರತೆಯನ್ನು ಮೀರಿಸುವಂತಹ ಇವನ ಬಾಣದ ಬರುವಂತಹ ಅಗ್ನಿಯ ಶಕ್ತಿ ಆ ಕಾಲಾಗ್ನಿಯನ್ನು ಮೀರಿಸುವಂತಹದ್ದು ಹೇಳ್ತಾರೆ. ಅಷ್ಟು ಹೇಳಿ ಮುಂದಿನ ಪಾದದಲ್ಲಿ ಅದು ತದ್ವಿರುದ್ಧ ಹೊಡೋಗ್ಬಿಡ್ತಾರೆ ಇದರಲ್ಲಿ. ಇದು ಹೇಳ್ತಾರೆ ಅದಕ್ಕೆ ಸರ್ವಾವಸ್ಥ ಸಖತ್ ಪ್ರಬಂಧ ಜನತಾ ಸಂರಕ್ಷಣೈಕ ಉರತಿ. ಅದಂದ್ರೆ ಎಲ್ಲರೂ ಸಹ ಇದು ಸರ್ವ ಅವಸ್ಥಾ ಯಾವ ಅವಸ್ಥೆಯಲ್ಲಿ ಇದ್ರೂ ಸಹ ಅಂತ ಇಲ್ಲಿ ಅವಸ್ಥೆ. ಯಾಕಂದ್ರೆ ಪ್ರಪನ್ನ ಜನರು ಯಾವ ಅವಸ್ಥೆಯಲ್ಲಿ ಇದ್ರೂ ಸಹ ಅವರನ್ನ ಕಾಪಾಡುವುದು ಪ್ರಪನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಏಕವ್ರತಿ. ಅದನ್ನೇ ತನ್ನ ಒಂದೇ ವ್ರತ, ಅದೇ ನನ್ನ ಒಂದೇ ವ್ರತವಾಗಿ ಉಳ್ಳವನು. ಮೇಲಿನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ನಾವು ವ್ಯಾಖ್ಯಾನದಲ್ಲಿ ಅನುಭವಿಸೋಣ. ಅದಕ್ಕೆ ಅಂತಹ ಯಾರು ಅಂತಾರೆ, ಧರ್ಮೋ ವಿಗ್ರಹವಾನ್ ಧರ್ಮ ವಿರತಿಂ ಧನ್ವೀತ ತನ್ವೀತನಃ. ಕಡೆಗೆ ಅವನು ಧರ್ಮ ವಿಗ್ರಹವಾನ್, ಅವನು ಕಡೆಗೆ ಅವನು ನಮ್ಮ ಅಧರ್ಮ ವಿರತಿಂ ವಿಗ್ರಹವಾನ್ ಅಧರ್ಮ ವಿರತಿಂ ಧನ್ವೀತನ. ಯಾವ್ದು ಅಧರ್ಮ ಅಂತ ಅಂದ್ರೆ ನಹ ಅಧರ್ಮ, ತನ್ವೀತ ಅದೆಲ್ಲ ನಹ ಅಧರ್ಮ, ನಮ್ಮ ಅಧರ್ಮವನ್ನು ವಿರತಿಂ ನಮ್ಮ ಅಧರ್ಮವನ್ನ ಹೋಗಲಾಡಿಸಲಿ. ಅದು ಆ ಧನ್ವಿ ಅಂತಂದ್ರೆ ಅವನು ಇಲ್ಲಿ ಬಾಣವನ್ನು ಹೂಡ್ಕೊಂಡು ನಿಂತ್ಕೊಂಡಿದ್ದಲ್ಲ, ಅದು ಇಲ್ಲಿಗೆ ಸ್ವಾಮಿಗೆ ರಾಮನ ಒಂದು ಅವರಿಗೆ ದರ್ಶನ ಸಮಾಕಾರ. ಅವನು ಅಲ್ಲಿ ಸಾಗರದಲ್ಲಿ ಬಾಣವನ್ನು ಹೂಡ್ಕೊಂಡು ನಿಂತ್ಕೊಂಡಿರುವಂತಹ ರಾಮ, ಕ್ರೋಧದಿಂದ ಮುಖವುಳ್ಳವಂತಹ ರಾಮನ ಒಂದು ಮನಸ್ಸಿನಲ್ಲಿ ಅವರು ಬಂದಿದೆ ಅದಕ್ಕೆ. ಅಂತಹ ಧನ್ವಿ ಅವನು ನಹ ಅಧರ್ಮ ವಿರತಿಂ, ನಮ್ಮ ಅಧರ್ಮವನ್ನ ವಿರತಿಂ ಅದನ್ನ ಅವನು ಕಾಪಾಡ್ಲಿ, ಅದ ಮಾಡಿ ಹೋಗಲಾಡಿಸಿ. ವಿರತಿಂ ಅಂದ್ರೆ ಹೋಗಲಾಡಿಸಿ, ತನ್ವೀತ ನಮ್ಮನ್ನ ಕಾಪಾಡ್ಲಿ, ನಮ್ಮ ಪಾಪವನ್ನು ಹೋಗಲಾಡಿಸಿ. ಅಂದ್ರೆ ನಿನ್ನ ಆ ಬಾಣವನ್ನ ನಮ್ಮ ಪಾಪಗಳ ಮೇಲೆ ಬಿಡು, ಆ ಪಾಪಗಳ ಮೇಲೆ ಬಿಟ್ಟು ಅದನ್ನು ಹೋಗಲಾಡಿಸಿ ನಮ್ಮನ್ನ ನಹ ತನ್ವೀತ ನಮ್ಮನ್ನ ಕಾಪಾಡು ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ ಕಡೆಯಲ್ಲಿ. ಇವಾಗ ಇದರಲ್ಲಿ ಒಂದು ವ್ಯಾಖ್ಯಾನದಲ್ಲಿ ತಗೊಂಡು ಹೋಗ್ತಾ ಇದರಲ್ಲಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಪರಶುರಾಮ ಅವತಾರದಲ್ಲಿ ಭೂಮಿಯನ್ನ ಕೆತ್ತಿದ ಅಂತ ನಮಗೆ ಬಂತ ಇದರಲ್ಲಿ. ಕ್ಷಿತಿ ಕ್ಷಣ ಅಂತ, ಕ್ಷಿತಿ ಅಂದ್ರೆ ಎಲ್ಲವನ್ನು ಕೆತ್ತಿದ ಅನ್ಬಿಟ್ಟು ಅಂತ. ರಾಕ್ಷಸ ಇವರನ್ನೆಲ್ಲ ಯಾರೋ ದುಷ್ಟರಾದ ಇವರನ್ನೆಲ್ಲ ಕೊಂದು, ಕ್ಷತ್ರಿಯನ್ನೆಲ್ಲ ಕೊಂದು ಭೂಮಿಯನ್ನ ಕೆತ್ತಿದ ಅನ್ಬಿಟ್ಟು ಬಂತ ಅದರಲ್ಲಿ. ಇಲ್ಲಿ ಸಮುದ್ರ ಹನನ ವೃತ್ತ ಅಂತ ಬರುತ್ತೆ. ಅಲ್ಲಿ ಭೂಮಿಯಲ್ಲಿದ್ದ ಜನಗಳು ಮಾಡೋದಾಯ್ತು. ಇಲ್ಲಿ ಸಮುದ್ರ ರಾಜ ಅಹಂಕಾರದಿಂದ ಬರದೇ ಇದ್ದಲ್ಲಿ ಇಲ್ಲಿ ಸಮುದ್ರ ಹನನ ಅದರ ವೃತ್ತ ಅಂತ ಇದರಲ್ಲಿ ಬರುತ್ತೆ. ಅದರಲ್ಲಿ ಎಲ್ಲವೂ ಸಹ ಭಗವಂತ ಏನ್ ಮಾಡ್ದ, ಎರಡಲ್ಲೂ ಒಂದು ವ್ಯತ್ಯಾಸ ತೋರಿಸ್ತಾರೆ ವ್ಯಾಖ್ಯಾನದಲ್ಲಿ. ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಇದು ಕ್ಷತ್ರಿಯರನ್ನೇ ಭೂಮಿಯಲ್ಲಿ ಇಲ್ಲದೆ ಇದ್ದಂಗೆ ಮಾಡ್ತೇನೆ, ಅಕ್ಷತ್ರಿಯಂ ಕರೋಮಿ ಅಂತ. ಅಕ್ಷತ್ರಿಯಂ ಅಂತ ಬಂತಲ್ಲ, ಕ್ಷತ್ರಿಯ ಇಲ್ದಿದ್ದಂಗೆ ಮಾಡ್ತೀನಿ ಅಂತ. ಇಲ್ಲಿ ಈ ಅವತಾರದಲ್ಲಿ ಅರಾಕ್ಷಸಂ ಅನ್ಬಿಟ್ಟು ಅಂತ, ರಾಕ್ಷಸರೇ ಇಲ್ದೇ ಇದ್ದಂಗೆ ಮಾಡ್ತೀನಿ ಅನ್ಬಿಟ್ಟು ಅಂತ. ಎರಡು ರಾಮರೇ, ಅಲ್ಲೂ ಅದು ಕ್ರೋಧಾಗ್ನಿ ರಾಮನೇ, ಇದು ಕ್ರೋಧಾಗ್ನಿ ರಾಮನೇ. ಅಲ್ಲಿ ಕ್ಷತ್ರಿಯರನ್ನೆಲ್ಲ ಇಲ್ದೇ ಇದ್ದಂಗೆ ಮಾಡ್ತೀನಿ ಅಂತ ಅವತಾರ ಮಾಡ್ದ. ಇಲ್ಲಿ ಅರಾಕ್ಷಸಂ ಕರೋಮಿ, ಭೂಮಿಯಲ್ಲಿ ರಾಕ್ಷಸರೇ ಇಲ್ದೇ ಇದ್ದಂಗೆ ಮಾಡ್ಬಿಡ್ತೀನಿ ಅಂದ್ರೆ ಇಲ್ಲಿ ಅಲ್ಲೂ ಅಷ್ಟೇ. ಅಲ್ಲಿ ಹೇಳಿದಾಗೆ ಅಕ್ಷತ್ರಿಯಂ ಅಂದ್ರೆ ದುಷ್ಟರಾದ ಕ್ಷತ್ರಿಯರನ್ನ ಇಲ್ದೇನಂಗ್ ಮಾಡ್ತೀನಿ ಅಂತ. ಅದೇ ತರ ಇಲ್ಲಿ ಅರಾಕ್ಷಸಂ ಕರೋಮಿ ಅಂತ ದುಷ್ಟರಾದ ರಾಕ್ಷಸನ್ನೆಲ್ಲ ಅಂದ್ರೆ ರಾಕ್ಷಸರಲ್ಲಿ ಒಳ್ಳೆಯವರು ಬಹಳ ಕಮ್ಮಿ. ವಿಭೀಷಣಾದಿಗಳು ಬಹಳ, ಬಲಿ ಚಕ್ರವರ್ತಿ ವಿಭೀಷಣಾದಿಗಳು ಬಹಳ ಕಮ್ಮಿ. ಇಂಥವ್ರನ್ನ ಬಿಟ್ಟು ಅಂತ ಅರ್ಥ ತಗೋಬೇಕು ಅದಕ್ಕೆ. ಅದರಲ್ಲಿ ಎರಡರಲ್ಲೂ ಸಹ
ಉದ್ದೇಶ ಒಂದೇ ಇದ್ದಲ್ಲಿ. ಎರಡು ರಾಮ ಮೂರನೇ ರಾಮ ಬರುತ್ತೆ ಅದಲ್ಲಿ. ಎರಡು ರಾಮಾವತಾರದಲ್ಲೂ ಮುಂದೆ ಇದಕ್ಕೂ ಹೇಳ್ತಾರೆ. ಮೂರು ರಾಮನಲ್ಲೂ ಏನಪ್ಪ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ ಕ್ರೋಧ, ಕೋಪ. ಅಂದ್ರೆ ಕ್ರೋಧ ಅವನಿಗೆ ಸಾಧಾರಣವಾಗಿಲ್ಲ, ಬರೆಸ್ಕೊಳ್ತಾನೆ ಅವನು. ಆದ್ರೆ ರಾಮ ಅವತಾರದಲ್ಲಿ, ಪರಶುರಾಮ ಅವತಾರದಲ್ಲಿ ಅದು ಒಂದೇ ಅವನಿಗೆ, ಅದರಲ್ಲಿ ಒಂದೇ. ಇಲ್ಲಿ ಇವನಿಗೆ ರಾಕ್ಷಸನ್ನ ಮಾಡೋದು ವ್ರತವಲ್ಲ. ಇವನಿಗೆ ಏನಪ್ಪ ವ್ರತ ಅಂದ್ರೆ ಪ್ರಪನ್ನ ಸಂರಕ್ಷಣೆಯನ್ನ ಮಾಡೋದು ವ್ರತ. ಅಲ್ಲಿ ಆ ರಾಕ್ಷಸರ ಕ್ಷತ್ರಿಯ ಇಲ್ಲದೆ ಇದ್ದಂಗೆ ಮಾಡೋದು ಅದರಲ್ಲಿ ವ್ರತ. ಆದ್ರೆ ಇಲ್ಲಿ ಪ್ರಪನ್ನರನ್ನ ಕಾಪಾಡೋದೇ ವ್ರತ ಈ ಅವತಾರದಲ್ಲಿ. ಅದನ್ನ ತೋರಿಸ್ಕೊಡ್ತಾರೆ ಕಡೆಗೆ ಅದರಲ್ಲಿ. ಅದೇ ಹೇಗೆ ಅವಾಗ ಇಲ್ಲಿ ಒಂದು ಅದ್ಭುತವಾಗಿ ಹೇಳ್ಕೊಂಡ್ ಬರ್ತಾರೆ ಅದಲ್ಲಿ. ರಾಮ ಏನ್ ಮಾಡ್ದ, ಪ್ರತಿಯೊಂದು ಅವನ ರಾಮಾವತಾರದಲ್ಲಿ ಪ್ರತಿಯೊಂದು ಘಟ್ಟಗಳ ಬರಬೇಕಾದ್ರೆ ರಾಮಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಅಂತ ಸಾಕ್ಷಾತ್ ಇವನು ಚತುರ್ಮುಖ ಬ್ರಹ್ಮನೇ ಬಂದು ಸ್ತೋತ್ರ ಮಾಡಿದಾಗ, ನೀನೇ ಇದಾಗಿದ್ದೆ, ನೀನೇ ಇದೆಲ್ಲ ಮಾಡಿದೆ, ನೀನೇ ಸೃಷ್ಟಿಸಿದಿಲ್ಲ ಕಾರಣ ಅಂತ ಹೇಳಿದ್ರೆ ನಾನು ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಅಂತ ಹೇಳ್ಕೊಂಬಂದ. ಅದರಲ್ಲಿ ಅದನ್ನ ಹೇಳ್ಕೊಂಬಂದ್ರೆ ಏನಾಗುತ್ತೆ, ಇದರಲ್ಲಿ ಅವನಿಗೆ ಈ ಅವತಾರದಲ್ಲಿ ಅವನಿಗೆ ಇದೊಂದು ಅಂಕ ತಾನೆ ಇದು. ಈ ಅಂಕ 7ನೇ ಅಂಕದಲ್ಲಿ ಇದರಲ್ಲಿ ಏನಾಯ್ತು ಕಡೆಗೆ ಅವನಿಗೆ ನಟನೆ ಅವನ ಇದರಲ್ಲಿ ಪೂರ್ಣವಾಗಿ ಮಾಡಕ್ಕಾಗ್ಲಿಲ್ಲ. ಅದ್ಭುತವಾದ ನಟನೆ ಅಂತ ಹೇಳ್ತಾರಲ್ಲ, ಅದೆಲ್ಲಾ ಇದರಲ್ಲೂ ಹೇಳಿದ್ರು. ಇದರಲ್ಲಿ ಅದ್ಭುತ ನಟನೆ ಹೇಳಕ್ಕಾಗಲ್ಲ ಅನ್ಬಿಟ್ಟು ಹೇಳ್ತಾರೆ. ಯಾಕೆಂದ್ರೆ ಪೂರ್ಣವಾಗಿ ಅವನು ಮಾನುಷ ತರ ಇದೀನಿ ಅಂತ ತೋರಿಸ್ಕೊಳ್ಳೇ ಇಲ್ಲ ಅವನು. ಮುಂದೆ ಕೃಷ್ಣಾವತಾರದಲ್ಲಿ ನಾನು ದೇವರು ಹೇಳ್ಕೊಂಬರ್ತಾನೆ, ಅದ್ರಲ್ಲಿ ಯಾವುದೂ ಇಲ್ಲ. ಇಲ್ಲಿ ನಾನು ಮನುಷ್ಯ ಅಂತ ಹೇಳ್ಕೊಂಬರ್ತಾನೆ, ಆದ್ರೂ ಅಮಾನುಷ ಕೃತ್ಯಗಳನ್ನ ಅನೇಕ ಮಾಡ್ತಾನೆ. ಅದು ಅದ್ಭುತವಾಗಿ ಅತಿ ಮಾನುಷ ಸ್ತವದಲ್ಲಿ ಕೂರ ತಾಯ್ವಂತ ಕೂರೇಶ ತೆಗೆದು ತೋರಿಸ್ತಾರೆ. ಅದಲ್ಲಿ ನೀನು ಅದೇ ಹೇಳ್ತಾರೆ, ನೀನು ನಾಟಕ ಮಾಡಕ್ ಬಂದೆ, ಆದ್ರೆ ನಿನಗೆ ಸರಿಯಾಗಿ ನಿನ್ನ ನಾಟಕ, ನಿನ್ನ ವೇಷವನ್ನ ನಿರ್ವಹಿಸಕ್ ಸಾಧ್ಯವಾಗ್ಲಿಲ್ಲ. ನಿನಗೆ ಎಷ್ಟೋ ಕಡೆ ನಿನ್ನ ವೇಷ ಕಳಚೋಯ್ತು, ಜನಗಳಿಗೆ ತಿಳಿದೋಯ್ತು ಅಂದ್ಬಿಟ್ಟು ಅದ್ಭುತವಾಗಿ ಅವ್ನು ಮಾಡಿದಂತ ಒಂದೊಂದು ಅದ್ಭುತವಾಗಿ ಅದು ನೋಡ್ಕೊಂಡು ಆಮೇಲೆ ನೋಡೋಣ ತೋರಿಸ್ಕೊಂಡು ಬರ್ತಾರೆ ಅದರಲ್ಲಿ. ಅದೇ ತರ ಇದರಲ್ಲೂ ಸಹ ನಾನು ಪರಬ್ರಹ್ಮ, ನಾನು ಮನುಷ್ಯ, ಪರಬ್ರಹ್ಮ ಅಲ್ಲ ಅಂತಂದ್ರು ಅನೇಕ ಕೃತ್ಯಗಳು ಅಮಾನುಷವಾದದ್ದು. ಅದರಲ್ಲಿ ಮುಖ್ಯವಾದ ಇದು ಒಂದು ಸಹ. ಯಾವಾಗ ಇಲ್ಲಿ ವಿಭೀಷಣ ಶರಣಾಗತಿ ಆಗುತ್ತೆ, ಇದ್ರಲ್ಲಿ ರಾಮಾಯಣದ ತುಂಬಾ ವಿಷಯ ತಿಳಿದಿದೆ ನಿಮಗೆ. ವಿಭೀಷಣ ಶರಣಾಗತಿ ಆದ್ಮೇಲೆ ಆಗ ಸೇತುವೆ ಏನ್ ಮಾಡ್ಬೇಕು, ಲಂಕೆ ಹೋಗ್ಬೇಕು ಅನ್ಬೇಕಾದ್ರೆ ಈಗ ಇಷ್ಟು ಜನ ಹೋಗ್ಬೇಕಲ್ಲ, ಅದರಲ್ಲಿ ಕೆಲವರು ಕವಿಗಳಿಗೆಲ್ಲ ಹಾರೋಕ್ ಸಾಧ್ಯ. ಸುಗ್ರೀವಾದಿಗಳಿಗೆ, ಸುಗ್ರೀವ, ವಿಭೀಷಣ, ಸುಗ್ರೀವ, ಹನುಮಂತ ಮತ್ತೆ ಅವರಿಗೆಲ್ಲವೇ ಅಂಗದ ಅಂತ ಅವ್ರಿಗೆಲ್ಲ ಹಾರೋಕ್ ಸಾಧ್ಯ. ಬೇರೆ ಎಲ್ಲ ಇತರ ಕವಿಗಳು ನೋಡಿದ್ರಲ್ಲ, ಕೆಲವರು 20 ಜನ ಆಗುತ್ತೆ, 30 ಜನ ಆಗುತ್ತೆ, 25 ಜನ ಅಂತ ಹೇಳ್ಕೊಂಡ್ರಲ್ಲ. ಬೇರೆ ಸಾಧಾರಣವಾದ ಕವಿಗಳಿಗೆ ಸಮುದ್ರವನ್ನು ಲಂಘನ ಮಾಡೋ ಸಾಧ್ಯವಿಲ್ಲ. ಹಾಗಾಗಿ ರಾಮನಿಗೆ ಸಹ, ರಾಮ ಲಕ್ಷ್ಮಣರು ಮಾನುಷ ರೂಪದಲ್ಲಿದ್ರೆ ಅವ್ರಿಗೂ ಸಾಧ್ಯವಿಲ್ಲ. ಅವರು ಇದ್ರಲ್ಲಿ ಮಾಡೋದು ಬೇರೆ. ಅದರಿಂದ ಸೇತುವೆಯನ್ನ ಕಟ್ಟಿದ್ರೆ ಮಾತ್ರ ಆಗುತ್ತೆ ಅನ್ಬೇಕಾದ್ರೆ ಸಾಗರಕ್ಕೆ ಸೇತುವೆನ ಅಂತ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಇವತ್ತು ಇಲ್ಲಿವರೆಗೂ ಯಾರಿಂದಲೂ ಮಾಡಕ್ ಸಾಧ್ಯವೇ ಇಲ್ಲ, ಮಾಡೋದಕ್ಕೂ ಸಾಧ್ಯವಿಲ್ಲ. 100 ಯೋಜನ 800-900 ಮೈಲಿ ಅಷ್ಟು ಸೇತುವೆಯನ್ನ ಕಟ್ಟಬೇಕು ಅಂದ್ರೆ ಆ ಕಾಲದಲ್ಲಿ ಇಷ್ಟೆಲ್ಲ ಏನೇ ನಿಮಗೆ ತಾಂತ್ರಿಕ ಜ್ಞಾನ ಇದ್ರೂ ಈಗಲೂ ಸಹ ಮಾಡಲು ಸಾಧ್ಯವಿಲ್ಲ. ಆದ್ರೆ ಆ ಕಾಲದಲ್ಲಿ ಭಗವಂತ ಮಾಡದ ಅದನ್ನ. ಆಗ ಅವನು ಕಟ್ಟಬೇಕು ಅಂದಾಗ ಅವಾಗ ನೀಲ ಇರ್ತಾನೆ, ಎಲ್ಲ ಬಂದು ಅವ್ರಿಗೆ ಹೇಳ್ತಾರೆ, ಅವನು ಇವನ ಮಗ ಆಗಿದ್ರಿಂದ ಅವನಿಗೆ ವಿಶ್ವಕರ್ಮನ ಅಂಶದಿಂದ ಬಂದಿದ್ದ ಅವನಿಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು ಆಗ ಅವನ ಸಹಾಯದಿಂದ ಕಟ್ಬೋದು ಅಂತ ಹನುಮಂತ ಹೇಳ್ತಾನೆ. ಅದನ್ನ ಕಟ್ಬೇಕಾದ್ರೆ ಆಗ ವಿಭೀಷಣ ಹೇಳ್ತಾನೆ, ಎಲ್ಲ ಮಾಡಿ ಅದಕ್ಕೆ ಮುಂಚೆ ಸೇತುವೆ ಕಟ್ಟಬೇಕಾದ್ರೆ ಆಳ ಎಷ್ಟಿದೆಯಲ್ಲ, ಮಣ್ಣಕ್ಕೆ ಕಲ್ಲುಗಳು ಬಂಡೆಯನ್ನು ಹಾಕಿದ್ರೆ ಎಲ್ಲ ಮುಳುಗೋಗ್ಬಿಡುತ್ತೆ. ಸೇತುವೆಯನ್ನು ಹೇಗೆ ಕಟ್ಟೋದು? ಅವಾಗ ಎಲ್ಲ ಸಲಹೆ ಕೊಡ್ತಾರೆ. ಸಮುದ್ರ ರಾಜನ್ನ ನಾವು ಕೇಳೋಣ. ಸಮುದ್ರ ರಾಜನ್ನ ಅವನ್ನ ಬಂದು ಹಿಡಿದು ನಿಂತ್ಕೊಳ್ಳಿ, ನಮಗೆ ಕೆಲಸ ಆಗೋವ್ರಿಗೆ ಆಮೇಲೆ ಬೇಕಾದ್ರೆ ಬಿಟ್ಕೊಡ್ಲಿ, ಕೆಲಸ ಆಗೋವ್ರಿಗೆ ಯಾವ ಕಲ್ಲು ಹಾಕಿದ್ರು ಮುಳುಗದೆ ಇರೋ ನಿಂತ್ಕೊಂಡು ಹೋಗ್ಲಿ, ನಾವು ಸೇತುವೆ ಕಟ್ಟಿ ದಾಟದ ಮೇಲೆ ಹಿಂದೆ ಬಂದ ಮೇಲೆ ಬೇಕಾದ್ರೆ ಹೋಗ್ಲಿ ಅನ್ಬಿಟ್ಟು ಅಂತ. ಅವಾಗ ಅದಕ್ಕೆ ಏನ್ ಮಾಡೋದು ಅಂತ ಅವಾಗ ವಿಭೀಷಣ ತನಗೆ ಫಲಿಸ್ತಲ್ಲ ಶರಣಾಗತಿ. ಆಗ ಹೇಳ್ತಾನೆ, ಅಯ್ಯೋ ಶರಣಾಗತಿ ಮಾಡು, ನನಗೆ ಫಲಿತ ನೀನು ಮಾಡು ಅಂತಾನೆ. ಆಗ ಭಗವಂತ ನೋಡೋಣ ಭಕ್ತನಾದ ಹೇಳದ್ನಲ್ಲ ಅನ್ಬಿಟ್ಟು 3 ದಿನ ಕಾಲ ದರ್ಭಶಯನ ಅಂತ ಹೇಳ್ತಾರೆ. ಅದಕ್ಕೆ ಅದ್ಭುತವಾಗಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದರಲ್ಲಿ ಭಗವಂತ ನೇರವಾಗಿ ಅರ್ಚಾಮೂರ್ತಿಯಾಗಿ ಶಯನ ಮಾಡಿದ್ದು ಬೇರೆ, ರಂಗನಾಥ ಶಯನ ಮಾಡಿದ್ದಾನೆ. ಅವನು ಕ್ಷೀರಾಬ್ದಿಯಲ್ಲಿ ಮಾತ್ರ ಶಯನ ಮಾಡದ. ಅದು ಬಿಟ್ರೆ ಭಗವಂತ
ದರ್ಭಸ್ಥಾನ ಇಲ್ಲಿ ಬಂದು ಶಯನ ಕೋಲದಲ್ಲಿ ನೋಡ್ಬೋದು ನಾವು ಅಂದ್ಬಿಟ್ಟು ಅಂತ. ಮನೆಗಳಲ್ಲಿ ಇದ್ರೆ ಅದು ಅವ್ರ ಏಕಾಂತತೆ ಅದಾಯ್ತದು. ಜನಗಳಿಗೆ ಎಲ್ಲರೂ ನೋಡಿ ಮಾಡೋ ಹಾಗೆ ದರ್ಭಶಯನ ಇಲ್ಲೂ ಸಹ ಅವನು ಶಯನ ಇದರಲ್ಲಿ ಶಯನ ಕೋಲ ಅಂದ್ರೆ ಶಯನದ ಒಂದು ರೂಪದಲ್ಲಿ ಅಲ್ಲಿ 3 ದಿನ ಮಲ್ಕೊಳ್ತಾನೆ. ದರ್ಭೆ ಮೇಲೆ ಮಲ್ಕೊಂಡು ಏನು ನೀರು ಕುಡಿದೇನೆ ಮಾಡ್ತಾನೆ. 3 ದಿನ ಆದ್ರೂ ಅವ್ನು ಬರೋದಿಲ್ಲ. ಯಾಕಂದ್ರೆ ಅವ್ನು ಬಂದು ಕೇಳ್ಬೇಕಾಗಿತ್ತು, ಶರಣಾಗತಿ ಫಲಿಸ್ತು ಅಂದ್ರೆ ಅವ್ನು ಬರ್ಬೇಕಾಗಿತ್ತು. ಬರದೇ ಇದ್ದಾಗ ಅವನಿಗೆ ಅವಾಗ ಅವನಿಗೆ ಪಾರಾವಾರ ಪಯೋವಿಷ. ಆಗ ಅವನಿಗೆ ರಾಮಾಯಣದಲ್ಲಿ ನೋಡಿದ್ವಿ, ಎಲೆ ಲಕ್ಷ್ಮಣ ಚಾಪಂ ಮಾನಯ, ನನ್ನ ಬಿಲ್ಲಿನ ತಗೊಂಬ ಬಾಣವನ್ನ ಹೊಡ್ತೀನಿ. ಇವನ್ ಯಾಕೆ ಬಿಡೋದು, ಇವನೇನ್ ಸೇತುವೆ ಕಟ್ಟಿ ಹೋಗೋದು ಯಾಕೆ, ಸಮುದ್ರನೇ ಒಣಗಿಸ್ಬಿಡ್ತೀನಿ, ಆ ನೆಲದ ಮೇಲೆ ನಡ್ಕೊಂಡು ಹೋಗ್ಲಿ, ಎಲ್ಲ ನಾವು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಿಲ್ಲನ್ನು ಯಾವಾಗ ಹೂಡಿದಾಗ ಓಡ್ ಬರ್ತಾನೆ ಸಮುದ್ರ ರಾಜ. ಮೊದಲೇ ಬಂದಿದ್ದಾಗ್ತಿತ್ತು. ಆವಾಗ ಅದನ್ನ ಬಂದಾಗ ಇದ್ದಂತ ಕೋಪವನ್ನ ಹೇಳ್ತಾರೆ. ಆಮೇಲೆ ಮುಂದೆ ಅವನು ಶರಣಾಗತಿ ಮಾಡ್ತಾನೆ. ಅವನಿಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಆವಾಗ ಕೋಪ ಯಾವ ತರ ಇತ್ತು ಅಂದ್ರೆ, ಎಲ್ಲ ಆಕಾರವು ನಾವು ಬೃಹತ್ ಅನ್ಕೊಂಬಂದಿದೀವಲ್ಲ. ಈ 2 ಅವತಾರ ಪರಶುರಾಮ ಮತ್ತು ರಾಮ ಅವತಾರ ಯಾವ್ದಪ್ಪ ಬೃಹತ್ತು ಅಂದ್ರೆ ಅವರ ಕ್ರೋಧವೇ ಬೃಹತ್ತು. ಅದಕ್ಕೆ ಆ ಕ್ರೋಧದ ಸಮಾನ ಇನ್ನೊಂದು ಕ್ರೋಧವಿಲ್ಲ. ಇಲ್ಲೂ ಸಹ ರಾಮನ ಕ್ರೋಧಕ್ಕೆ ಮುಂದೆ ಸಮಾನ ಇಲ್ಲ. ಅವನಿಗೆ ಕೋಪ ಬರಲ್ಲ ಅವನಿಗೆ. ಆದರೆ ಕೋಪಂ ವಶಮೇಯಿವ ಅಂತ ನೋಡಿದ್ವಿ. ಕೋಪವನ್ನು ಬರೆಸ್ಕೊಂಡ ಅಂತ ಹೇಳ್ತೀವಿ ನಾವು ಅದನ್ನ. ಅದರಲ್ಲಿ ಅವ್ರು ಕೇಳ್ಬೇಕಾದ್ರೆ ಅವನ ಭಗವಂತನ ಗುಣಗಳು ಕೇಳ್ಬೇಕಾದಂದ್ರೆ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಶ್ಚ ಸಂಯುಗೆ ಅಂದ್ಬಿಟ್ಟು ಅಂತ. ರಾಮ ಅವನಿಗೆ ಹಿಂದೆ ಇದ್ರಲ್ಲಿ ಅವನ ಧರ್ಮಾತ್ಮ ಎಲ್ಲ ಹಿಂದಿನೋ ಜಯಿಸಿದನು ಜಿತೇಂದ್ರಿಯ ಅಂತಲೇ ಹೇಳಿ, ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಶ್ಚ ಸಂಯುಗೆ. ಒಂದು ವೇಳೆ ಅವನಿಗೆ ಕೋಪ ಬಂದ ಅಂದ್ರೆ ಯುದ್ಧದಲ್ಲಿ ದೇವತೆಗಳು ಎಲ್ಲರೂ ಸೆದು ಎದುರಿಗೆ ನಿಲ್ಲಕ್ಕೆ ಸಾಧ್ಯವಿಲ್ವೋ ಅಂತವನು ಅದನ್ನು ಗುಣವಾಗಿ ಕೇಳ್ತಾರೆ ವಾಲ್ಮೀಕಿಗಳು. ಆ ವಾಲ್ಮೀಕಿ ಕೇಳಿದ ಗುಣಗಳನ್ನ ವಾಲ್ಮೀಕಿಗಳಿಗೆ ತೋರಿಸೋದಕ್ಕೆ ಅನ್ನೋದಕ್ಕೆ ಇಲ್ಲಿ ಅದೇ ತರ ಇದ್ದಾನೆ ಕಡೆಗೆ. ಆ ಕೋಪ ಯಾವ ತರ ಇತ್ತು ಅಂದ್ರೆ ಆ ಸಮಯದಲ್ಲಿ ನೋಡಿದವ್ರಿಗೆ, ಅದು ಅನುಭವಿಸಿದವ್ರಿಗೆ ಗೊತ್ತದಕ್ಕೆ. ಆ ರಾಮನ ಕೋಪದ ಮುಂದೆ ಎಲ್ಲ ತಲ್ಲಣಿಸೋಗ್ಬಿಡ್ತಾರೆ ಎಲ್ಲರೂ ಸಹ. ಇದು ಲಕ್ಷ್ಮಣನೇ ಇದಾಗ ಒಂದು ಕ್ಷಣ ಸ್ತಂಭಿಸ್ಬಿಡ್ತಾನೆ. ಬೇರೆ ಎಲ್ಲರೂ ಸಹ ಹನುಮಂತಾದಿ ಎಲ್ಲಾ ವಾನರು ಸ್ತಂಭಿಸ್ಬಿಡ್ತಾರೆ ರಾಮನ ಕೋಪವನ್ನು ನೋಡಿ ಏನ್ ಮಾಡ್ತಾನೆ ಅಂದ್ಬಿಟ್ಟು ಅಂತ. ಮತ್ತೆ ಸಮುದ್ರ ರಾಜ ಬರ್ತಾನೆ. ಬಂದಾಗ ಯಾವಾಗ ಶರಣಾಗತಿ ಮಾಡ್ಕೋತ ಅಂದ್ರೆ ಇಲ್ಲಿ ಮುಂದಿನ 2 ಶ್ಲೋಕ ವಿದ್ಯುವೃತ್ತಿ ಯಾಕೆ ಹೇಳಿದ್ರೆ, ಶರಣಾಗತಿ ಮಾಡಿದ ತಕ್ಷಣ ಅಂತಹ ಕೋಪ ಕಾಲಾನಾಲ ಜ್ವಾಲಾಜಾಲ ವಿಹಾರ ಹಾರ ವಿಷಿಕ, ಆ ಕಾಲಾಗ್ನಿಯ ಕೋಪ ಜ್ವಾಲೆಯನ್ನು ಮೀರಿಸುವಂತಹ ಕೋಪ ಇದ್ದವನು ಯಾವಾಗ ಸಮುದ್ರ ರಾಜ ಶರಣಾಗತನಾಗ್ತಾನೋ ತಕ್ಷಣ ಕೋಪ ಹಿಡಿದೋಗ್ಬಿಡುತ್ತೆ ಭಗವಂತಂದು. ಆ ಕೋಪ ಹಿಡಿದೋಗ್ಬಿಡುತ್ತೆ. ಹಂಗಂದ್ರೆ ಇಲ್ಲಿ ಕೋಪ ಮಾಡಿಕೊಂಡು ಅವನ ಶಿಕ್ಷೆ ಮಾಡೋದು ಉದ್ದೇಶವಿಲ್ಲ ಅದರಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಭಗವಂತನ ಕೋಪ. ಇಲ್ಲಿ ಸ್ವಾಮಿ ಇಲ್ಲಿ ಹೇಳೋ ಉದ್ದೇಶ ಏನು ಅಂದ್ರೆ, ಮುಂದಿನ 2 ಪದದಲ್ಲಿ ಸರ್ವಾವಸ್ಥ ಸಖತ್ ಪ್ರಬಂಧ ಅಂತ ಹೇಳಿದ್ರಲ್ಲ, ಅದು ಏನಪ್ಪಾ ಅಂದ್ರೆ ಇಲ್ಲಿ ಭಗವಂತನ ಕೋಪವೂ ಸಹ ಜನಗಳಿಗೆ ಒಳ್ಳೆಯದಕ್ಕೆ ಅಂದ್ಬಿಟ್ಟು. ಹೇಗೆ ಒಬ್ಬ ವೈದ್ಯರು ನಮ್ಮನ್ನ ಸುಟ್ಟು ಮಾಡಿ ಎಲ್ಲ ಮಾಡಿದ್ರೆ ಅಯ್ಯೋ ಅದನ್ನ ನಮಗ್ ಶಿಕ್ಷೆ ಅಂತಲ್ಲ, ಅವಾಗ ನೋವಾಗುತ್ತೆ. ಈಗ ನೋವು ತಿಳಿದಿರೋದಕ್ಕೆ ಅನಸ್ತೇಶಿಯಾ ಅಂತ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ನೋವು ಇಟ್ಕೊಂಡೇ ಮಾಡ್ತಾ ಇದ್ರು. ಚರಕಾದಿಗಳು ಮಾಡ್ಬೇಕಾದ್ರೆ ನೋವು ಗೊತ್ತಾಗೋದು. ಅದಕ್ಕೆ ಏನೋ ಸ್ವಲ್ಪ ಏನಾದ್ರು ಮೂಲಿಕೆಗಳು ಕೊಟ್ಟಿರೋದು ಸ್ವಲ್ಪ ಕಡಿಮೆ ಆಗೋದೇ ತವರ ಅವ್ರು ತಿಳಿಯೋದು ಅವಾಗ. ಅದು ಯಾತಕ್ಕೆ ಅಂದ್ರೆ ಭಗವಂತನ ಕೋಪವು ಸಹ ನಮಗೆ ಅದು ವರವೇ ಸಹ. ಅದು ಅವನ ಹತ್ರ ಕೋಪ ಪಡ್ಕೊಳ್ಳದೆ ಹೋಗಿದ್ರೆ ಸಮುದ್ರ ರಾಜ ಶರಣಾಗತಿ ಮಾಡ್ತಿಲ್ಲ. ಆ ಸಮುದ್ರ ರಾಜನ ಇದ್ದ ದುಷ್ಟರಾದಂತ ಧ್ರುವಕೊಲ್ಲಿದಲ್ಲಿದ್ದಂತ ರಾಕ್ಷಸರು ಅವನ ನೀರನ್ನೆಲ್ಲ ಕುಡಿದು ನಿತ್ಯವೂ ಎಷ್ಟಿದ್ರು ಸಮುದ್ರ ಎಷ್ಟೇ ಬಂದ್ರು ಕುಡ್ತಾ ಇದ್ದದು. ಅದನ್ನ ಅವ್ರಿಗೆ ಈ ಬಾಣವನ್ನ ಅಲ್ಲಿ ಬಿಟ್ಟು ಅವ್ರನ್ನೆಲ್ಲ ಈ ಕಡೆಯಿಂದ ಎಲ್ಲೋ ಅದು ಧ್ರುಮಕೊಲ್ಲಿ ಅನ್ನೋದು ಸಾವಿರಾರು ಮೈಲಿ ಆ ಕಡೆ ಇರುವಂತಹದ್ದು. ಅಲ್ಲಿಗೆ ಆ ಬಾಣವನ್ನ ಎಲ್ಲಿ ಬಿಡ್ಬೇಕು, ನನಗೀಗ ಬಾಣ ಒಂದ್ಸಲ ಬಿಟ್ಟ ಅಂದ್ರೆ ನಾನು ಹಿಂದಕ್ಕೆ ತಗೊಳಕ್ಕಾಗಲ್ಲ ಅಂದಾಗ ಬಾಣವನ್ನ ಅಲ್ಲಿಗೆ ಬಿಡು ಅಂದಾಗ ಅಲ್ಲಿಗೆ ಬಿಟ್ಟು ಅವನು ಅವ್ರನ್ನೆಲ್ಲವೇ ಇದು ಮಾಡಿ ಕಾಪಾಡ್ತಾನೆ ಭಗವಂತ. ಅದನ್ನ ತೋರ್ಸಕ್ ಯಾತಕ್ಕೆ ಅಂದ್ರೆ ಸರ್ವಾವಸ್ಥಾ ಅನ್ನೋದು ಇದು ಅದ್ಭುತವಾಗಿ ಶ್ಲೇಷ ಉಪಯೋಗಿಸಿದ್ದಾರೆ. ಪ್ರಪನ್ನರು ಯಾವ ಅವಸ್ಥೆಯಲ್ಲಿ ಇದ್ರು ಅಂತ ಒಂದು ಅರ್ಥ. ಪ್ರಪನ್ನರು ಅಂದ್ರೆ ಒಂದು ಸಲ ಭಗವಂತನ ಶರಣಾಗತಿ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಪ್ರಪನ್ನರು ಯಾವ ಅವಸ್ಥೆ ಅಂದ್ರೆ ಒಂದು ಸಲ ಅವರಿಗೆ ಜ್ಞಾನ ಇರ್ಬೋದು, ಜ್ಞಾನ ಇಲ್ಲದೆ ಇದ್ರು ಇರ್ಬೋದು. ಹೇಳ್ತಾನೆ ತತಸ್ತು ಮ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ವರಾಹಚರಣ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾನೆ. ಒಂದ್ ವೇಳೆ ಯಾವ ಅವಸ್ಥೆಯಲ್ಲಿ ಇದ್ರೂ ಸಹ ಅವರನ್ನ ಕಾಪಾಡೋದೇ ನನ್ನ ವ್ರತ ಅಂತ.
ಸಕೃತ್ ಅದು ಒಂದ್ಸಲ ಮಾಡೋದು ಸಾಕು, ಪುನಃ ಪುನಃ ಮಾಡಬೇಕು ಅಂತಿಲ್ಲ. ಸಕೃತ್ ಒಂದ್ಸಲ ಮಾಡೋದು ಸಹ ಆ ಜನ ಅವರ ಸಂರಕ್ಷಣಾ ಪದವನ್ನು ಹಾಕಿದ್ರು. ಸಮ್ಯಕ್ ರಕ್ಷಣ, ಚೆನ್ನಾಗಿ ಒಂದು ಇದರೊಳಗೆ ಬಿಡದೆ ಕಾಪಾಡ್ತಾ ಅದನ್ನೇ ಅದೇ ಅವನು ಒಂದೇ ಇದೆ. ನಮಗೂ ಒಂದೇ ಸಲ ಅವನು ಸಹ ಅದು ಏಕವ್ರತಿಯಿಂದ ಅದೇ ಒಂದು ಅವನ ವ್ರತ, ಬೇರೆ ಏನೂ ಇಲ್ಲ ಅವನಿಗೆ, ಎಲ್ರನ್ನೂ ಕಾಪಾಡೋದು ಅಂತ. ಅದನ್ನ ತೋರ್ಸೋದಕ್ಕೆ ಅದನ್ನ ಕೇಳ್ತಾರೆ. ಇಲ್ಲಿ ಕೋಪ ಮಾಡ್ಕೊಂಡಿದ್ರು ಅಂದ್ರೆ ಇಲ್ಲಿ ಭಗವಂತ ಯಾವ ಅವಸ್ಥೆಯಲ್ಲಿ ಇದ್ರು ಅಂತಾನು ತೋರ್ಬೋದು. ಇಲ್ಲಿ ಕ್ರೋಧಾಗ್ನಿಯಾಗಿದ್ದಾನೆ ಭಗವಂತ, ಆ ಅವಸ್ಥೆಯಲ್ಲಿ ಇದ್ರು ಸಹ ಇವನು ಶರಣಾಗತಿ ಮಾಡ್ಕೊಂಡ ತಕ್ಷಣ ಸಮುದ್ರ ರಾಜ ಅವ್ರನ್ನ ಕಾಪಾಡ್ದ. ಭಗವಂತ ಯಾವ ಅವಸ್ಥೆಯಲ್ಲಿದ್ರು ನಮ್ಮನ್ನ ಕಾಪಾಡ್ತಾನೆ, ನಾವು ಯಾವ ಅವಸ್ಥೆಯಲ್ಲಿದ್ರು ನಮ್ಮನ್ನ ಕಾಪಾಡ್ತಾನೆ. ಅವನಿಗೆ ಕೋಪ ಇರೋದು ನಮ್ಮನ್ನ ಇದು ಮಾಡಕ್ಕಾಗಲ್ಲ, ನಮ್ಮನ್ನ ಕಾಪಾಡೋದಕ್ಕೇನೆ. ಹೇಗೆ ವೈದ್ಯರು ಅವ್ರು ಮಾಡುವಂತಹ ಇದು ನಮಗೆಲ್ಲ ಅನುಕೂಲವೇ ಆಗುತ್ತೋ, ಆ ತರ ಭಗವಂತನ ಕೋಪವು ಸಹ ನಮಗೆ ಇದನ್ನ ಮಾಡ್ತಾನೆ. ಇದನ್ನ ಅದ್ಭುತವಾಗಿ ಸ್ವಾಮಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ದಯಾಶತಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಪಾಂಪಶ್ಚ ಶತ್ರುನ್, ಇದು ಸರಿಯಾಗಿಲ್ಲ, ನೋಡೋಣ. ಅದೇ ಶತ್ರು ಅಲ್ಲ, ಇದರಲ್ಲಿ ಅದೇನು ಪ್ರಿಂಟ್ ಚೆನ್ನಾಗಿಲ್ಲ. ಅಪಾಂಪತ್ಯ ಶತೂನ್ ಅಸಹನ ಮುನೇಃ ಧರ್ಮನಿಗಳಂ ಕೃಪೆ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮ ನಯನಂ ವಿಲೀನ ಸ್ವಾತಂತ್ರೋ ವೃಷಗಿರಿಪತಿಸ್ತ್ವದಿಹೃತಭಿಃ ದಿಶತ್ಯೇವಂ ದೇವೋ ಜನಿತ ಸುಗತಿಂ ದಂಡನ ವಿಧಿಂ. ಶತ್ರುನ್ ಅಸಹನ ಮುನೇಃ, ಇದು ಅದಾಗಿ ಇದರಲ್ಲಿ ಇದನ್ನೇ ಹೇಳ್ತಾನೆ. ಇಲ್ಲಿ ಕೃಪೆ ಅಂದ್ಬಿಟ್ಟು ದಯೆಗೆ ಸಂಬೋಧನೆ ಹೇಳ್ತಾರೆ. ಅಲ್ಲಿಗೆ ಮಾಡ್ಬೇಕಾದ್ರೆ ಅವಾಗ ಹೇಳ್ತಾರೆ ಅವನ ಈ ದಯೆಯ ತತ್ ವಿಹೃತಿ ಬಿಹಿ, ಆ ದಯೆಯ ಒಂದು ಲೀಲೆಗಳಿದೆಯಲ್ಲ, ಅಂದ್ರೆ ದಯೆಯು ಏನೇನೆಲ್ಲ ಕೆಲಸವನ್ನು ಭಗವಂತನ ಲೀಲೆ ಅವತಾರವನ್ನು ನೋಡಿದ್ವಿ. ಆ ದಯೆ ಮಾಡೋದ ಲೀಲೆ ಏನೇನಾಗುತ್ತೆ ಅಂದ್ರೆ, ಆ ಲೀಲೆಯಿಂದ ಏನಾಗುತ್ತೆ ಅಂತ ಭಗವಂತ ಏನ್ ಮಾಡ್ತಾನಂತೆ, ಅವನ ಗಡೆಗಳಿಗೆ ವಿಲೀನ ಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ ಹೊರಟೋಗ್ಬಿಡುತ್ತಂತೆ. ತಾಯಿಯ ದಯೆಯಿಂದ, ಅವಳ ಲೀಲೆಯಿಂದ ಭಗವಂತನ ಸ್ವಾತಂತ್ರ್ಯವನ್ನ ಕಸ್ಕೊಂಡ್ಬಿಡ್ತಾಳಂತೆ ಅವಳು. ಈ ಕಾಲದಲ್ಲೇ ಸಾಧಾರಣ ಎಲ್ಲರಿಗೂ ತಿಳಿದಿದ್ದೆ ಅದು. ಹಾಗಾಗಿ ಅವಳು ಭಗವಂತನ ಸ್ವಾತಂತ್ರ್ಯವನ್ನ ಕಲ್ತ್ಕೊಂಡ್ಬಾರ್ದು. ಯಾಕೆ ಸ್ವಾತಂತ್ರ್ಯ ಅಂದ್ರೆ, ಕೋಪ ಬಂದರೂ ಸಹ ಅವನು ಒಳ್ಳೇದೇ ಮಾಡಬೇಕು, ಕೋಪ ಬಂದು ಶಿಕ್ಷೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆ ಭಗವಂತನ ಸ್ವಾತಂತ್ರ್ಯವನ್ನ ವಿಲೀನ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯವನ್ನ ಅವಳು ಕಳೆದುಕೊಂಡವನಾಗ್ತಾನಂತ. ಯಾರಂದ್ರೆ ಆ ವೃಷಗಿರಿ ಪತಿ, ಆ ಶ್ರೀನಿವಾಸ ಇದ್ದಾನಲ್ಲ, ಅವನು ಶ್ರೀನಿವಾಸ ತೆಗೆದಕ್ಕೆ ಅವನು ಅಪಾಂಪತ್ಯ ಶತ್ರುನ, ಅಪಾಂಪತಿ, ಅಪಾಂ ಅಂದ್ರೆ ನೀರು, ಅದರ ಪತಿ ಅಂತಂದ್ರೆ ಸಮುದ್ರ ರಾಜ ಅಂತ. ಇದು ಆದರೆ ಪಾರಮಾರ್ಥಿಕವಾಗಿ ಅಪಾಂಪತಿ ಅಂದ್ರೆ ಭಗವಂತನೇ. ಎಲ್ಲಾ ನೀರಿಗೂ ಅವನಿಂದಲೇ ಸೃಷ್ಟಿಯಾಗಿದ್ರಿಂದ ಅವನು ಮೊದಲು ಸೃಷ್ಟಿ ಮಾಡಿದ್ದೇ ಅದು ಅಪಹ ಸೃಜತ ಅಂತ ಬರುತ್ತೆ. ಅದರಿಂದ ಅವರಿಗೆ ಪತಿ ಅಪಾಂಪತಿ ಅನ್ನೋದು ರೂಢ್ಯರ್ಥದಲ್ಲಿ ಸಾಗರ ರಾಜನ್ ಹೇಳುತ್ತೆ, ಸಮುದ್ರ ರಾಜನ್ ಹೇಳುತ್ತೆ ಅವರ, ಅದು ಅಪಾಂಪತಿ ಅನ್ನೋದು ಭಗವಂತ, ಸಾಕ್ಷಾತ್ ಭಗವಂತನೇ. ಇಲ್ಲಿ ಅಪಾಂಪತ್ಯು ಶತ್ರುವಿನ, ಅವನ ಸಮುದ್ರ ರಾಜನ ಶತ್ರುಗಳಿದಲ್ಲ, ಇವನ ಕೋಪ ಏನಾಯ್ತು ಕಡೆಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಕಡೆಗೆ ಅವರು ಧ್ರುವಕುಲ್ಯದಲ್ಲಿರುವ ನನ್ನ ನೀರನ್ನೆಲ್ಲ ನಿತ್ಯವೂ ಕುಡಿದು ನಾನು ಹಿಂಸೆ ಮಾಡ್ತಾ ಇದ್ದಾರೆ. ಆವಾಗ ಅದನ್ನ ಇವನೇನ್ ಮಾಡ್ತಾನೆ, ಅವ್ರ ಮೇಲೆ ಬಾಣ ಬಿಟ್ಟು ಅದನ್ನ ಇದ್ ಮಾಡ್ತಾನೆ ಕಡೆಗೆ. ಆಮೇಲೆ ಇನ್ನೊಂದು ಭಗವಂತನ ಕೋಪ ಬಂದಿದ್ದು ಎರಡನೇ ಸಲ, ಎಲ್ಲಿ ರಾಮ ಅವಳನ್ನು ಸೀತೆಯನ್ನ ಮದುವಾಗಿ ಹಿಂತಿರುಗಿ ಅಯೋಧ್ಯೆಗೆ ವಾಪಸ್ ಬರಬೇಕಾದ್ರೆ, ಅಯೋಧ್ಯೆ ಇನ್ನೇನ್ ಬರ್ಬೇಕು ಅನ್ನುವಾಗ ಆಗ ಪರಶುರಾಮ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿ ರಾಮನಿಗೆ ನಾವು ರಾಮಾಯಣದಲ್ಲಿ ನೋಡಿದೀವಿ, ಅಲ್ಲಿ ನೀನೇನು ಶಿವಧನಸ್ಸು ಅಂತ ಮುರಿದಂತೆ, ಶಿವಧನಸ್ಸು ಮೊದಲೇ ಅದು ಭಗ್ನವಾಗಿತ್ತು ಸ್ವಲ್ಪ, ಅದನ್ನ ಮುರಿಯೋದೇನು ದೊಡ್ಡ ವಿಷಯ ಅಲ್ಲ, ನನ್ನ ಹತ್ರ ವಿಷ್ಣು ಧನಸ್ಸಿದೆ, ಅದನ್ನ ಮುರಿದು ನೀನ್ ತೋರ್ಸೋ ನಿನ್ನ ಅಂತ ಹೇಳ್ತಾನೆ. ಆವಾಗ ಇವನು ರಾಮ ಹೇಳ್ತಾನೆ ಅದರಲ್ಲಿ, ನಾನು ಈ ತರ ಬ್ರಾಹ್ಮಣರ ಜೊತೆ ಅದು ವಿಶೇಷವಾಗಿ ನಾವು ಯುದ್ಧವನ್ನು ಮಾಡೋದಿಲ್ಲ, ಬಿಟ್ಬಿಡಿ ಮಾಡೋದಿಲ್ಲ ಅಂತ ದಶರಥರು ಬೇಡ್ಕೊಳ್ತಾರೆ. ಅವ್ರು ಮೂರ್ಛೆ ಹೊಡೋಗ್ಬಿಡುತ್ತೆ ಅವರಿಗೆ. ಆಗ ಇಲ್ಲ ನೀನು ನನ್ನ ಜೊತೆ ಮುರಿಬೇಕು, ಇಲ್ಲ ಯುದ್ಧ ಮಾಡಬೇಕು ಅಂತ. ಆವಾಗ ತಗೊಂಡು ಅದನ್ನ ಹೆದೆಯೇರಿ ಕಟ್ಬಿಟ್ಟು ಬಾಣವನ್ನು ಹೊಡ್ತಾನೆ. ಅದನ್ನ ಹೆದೆಯೇರಿ ಕಟ್ಟಕ್ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು, ಕಟ್ಬಿಡ್ತಾನೆ. ಆಗ ಬಾಣವನ್ನು ಹೊಡೆದಾಗ ಆಗ ಅವನು ಪರಶುರಾಮರವರಿಗೆ ಮಾಡಿ ಭಗವಂತನಲ್ಲಿ ಮಾಡಿ, ಆಯ್ತಪ್ಪ ನೀನು ಇದು ಅಂದ್ಬಿಟ್ಟು ಈಗ ಈ ಧನಸ್ಸನ್ನು ನೀಟ್ಕೋ ಅಂತಾನೆ. ಆಗ ಇದನ್ನೇ ಕೇಳ್ತಾನೆ, ಬಾಣವನ್ನು ಹೊಡ್ಬಿಟ್ಟಿನಲ್ಲ ಏನ್ ಮಾಡಿದೆ ಅಂತ. ಅವಾಗ ಅದನ್ನ ಹೇಳ್ತಾರೆ ಇಲ್ಲಿ ಇವರು, ಅಸಹನ ಮುನೇಹೆ, ಅದು ಹೇಳ್ತಾರೆ, ಅಸಹನ ಮುನೇಹೆ ಧರ್ಮ ನಿಗಳಂ. ಅವ್ರು ಹೇಳ್ತಾರೆ, ಅತ್ಯಂತ ತಪಸ್ ಮಾಡಿ ಧರ್ಮವನ್ನು ಆಚರಿಸಿದ್ದಾರೆ.
ನಮಗೆ ಹೇಗೆ ಪಾಪವು ಬೇಡವೋ ಧರ್ಮವೂ ಬೇಡವೋ, ಆಗ ಭಗವಂತ ಇವರೇ ಪರಶುರಾಮ ನೋಡ್ತಾರೆ, ನಿನ್ನ ಬಾಣವನ್ನ ನನ್ನ ಧರ್ಮಗಳ ಮೇಲೆ ಬಿಟ್ರು, ಧರ್ಮವನ್ನ ನೀನು ಮಾಡುವಂತ. ಆಗ ಅದೇ ಅಸಹನ ಮುನೇಹೇ ಧರ್ಮ ನಿಗಳಂ. ಆ ಇನ್ನೊಂದು ಕೋಪ, ಅಸಹನ ಮುನೆಯಿಂದ ಸಹನೆ ಇಲ್ಲದವರು, ಸಹನೆ ಇಲ್ಲದ್ದು ಕೋಪಕ್ಕೆ ಇನ್ನೊಂದು. ಪರಶುರಾಮರ ಧರ್ಮವನ್ನ ತೆಗೆದೆ ಇನ್ನೊಂದು ಇದರಲ್ಲಿ, ಅದು ಅವ್ರು ಒಳ್ಳೇದಕ್ಕೆ. ಕಡೆ ಇನ್ನೊಂದ್ಸಲ ಯಾವಾಗ ಬಂತು, ಕಾಕಾಸುರ ಯಾವಾಗ ತಾಯಿಗೆ ಒಂದು ವಕ್ಷಸ್ಥಲವನ್ನು ಕುಕ್ಕಿ ಮಾಡ್ತಾನೋ, ಕೋಪದಿಂದ ಬ್ರಹ್ಮಾಸ್ತ್ರವನ್ನ ಒಂದು ಹುಲ್ಲಲ್ಲಿ ಮಾಡಿಬಿಡ್ತಾರೆ. ಆಗ ಕೋಪ ಬರುತ್ತೆ ಆವಾಗ ಕಾಕಶ್ಚೇಕಂ ಹಿತಮಿತಿ ಹಿನಸ್ತಿ ಸ್ಮನಯನಂ. ಅದು ಯಾವಾಗ ಶರಣಾಗತಿ ಮಾಡ್ಕೊಂಡು ದಯೆ ನಿನ್ನ ಕಾರಣವಾಗಿ ಅವನು ಆಗ ಏನ್ ಮಾಡೋದು, ಬಾಣವನ್ನು ಬಿಟ್ಬಿಟ್ಟಿದ್ದಾನಲ್ಲ, ಹಿನಸ್ತಿ ಸ್ಮನಯನಂ, ಆ ಕಾಗೆಯ ಒಂದು ಕಣ್ಣನ್ನ ತೆಗೆದು ಜೀವವನ್ನ ಉಳಿಸ್ತಾ. ಅದಕ್ಕೆ ಹೇಳ್ತಾನೆ, ಅದರಿಂದ ದಿಶತ್ಯೇವಂ ದೇವೋ ಜನಿತು ಸುಗತಿಂ ದಂಡನ ವಿಧಿಂ. ಅದರಿಂದ ಈ ದಯೆಯ ಒಂದು ಎಲ್ಲಾ ದಿಕ್ಕುಗಳಲ್ಲೂ ಹರಡಿದೆ. ಏನಪ್ಪಾ ಅಂದ್ರೆ ಭಗವಂತನ ಕೋಪ ದಂಡನ ವಿಧಿ. ದಂಡ ಒಂದು ನಮಗೆ ಕೊಡುವ ಒಂದು ದಂಡನೆ ಅಷ್ಟೇ. ಆ ದಂಡನೆ ನಮಗೆ ಒಳ್ಳೇದಕ್ಕೇನೆ. ಹೇಗೆ ಕ್ಷತ್ರಿಯರು ದಂಡನೆ ಕೊಡೋದೇ ಅವರಿಗೆ ಶ್ರೇಯಸ್ ಮಾಡುತ್ತೋ, ಅವರ ಕೆಲಸವೇ ದಂಡನೆ ಕೊಡೋದು. ತಪ್ಪು ಮಾಡಿದ್ರು ಶಿಕ್ಷಿಸಬೇಕು, ಅವರು ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ದಂಡನೆ ಅವ್ರು ಮಾಡಿದ ತಪ್ಪಿಗೆ ಸರಿಯಾಗಿರ್ಬೇಕು. ಅದೇ ತರ ಭಗವಂತನ ದಂಡನ ವಿಧಿಂ ಜನಿತ ಸುಗತಿಂ, ಜನರಿಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂದ್ಬಿಟ್ಟು ಅಲ್ಲಿ ಹೇಳಿದ್ದಕ್ಕೆ ತಾವೇ ದಯಾಶಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿ ಹೇಳಿದ್ರಲ್ಲಿ ಜ್ವಾಲಾಜಾಲ ವಿಹಾರ ವ್ಯಾಪಾರ ಘೋರಕ್ರಮ ಹೇಳಿದ್ರಲ್ಲ, ಅದನ್ನ ಪಾರಾವಾರ ಪಯೋ ವಿಶೋಷಣ ಕಲಾ, ಅದಕ್ಕೇನಪ್ಪಾ ಅಂದ್ರೆ ತಾವೇ ದಯಾಶತಕದಲ್ಲಿ ಆ ಶ್ಲೋಕದ ಮೂಲಕ ತಾವೇ ಉತ್ತರವನ್ನು ಕೊಟ್ಟಿದ್ದಾರೆ, ನಮಗೆ ತಿಳಿಲಿ ಅನ್ಬಿಟ್ಟು ಅಂತ. ಆತರ ಈ ಭಗವಂತ ಇದು. ಅದಾದ್ಮೇಲೆ ಅದೇ ಸಮುದ್ರರಾಜನ ತೀರದಲ್ಲೇ ಅದೇ ಜಾಗದಲ್ಲಿ ಹೇಗೆ ಸಮುದ್ರರಾಜನ ಕಾಪಾಡದ್ನೋ ಆಗ ಭಗವಂತ ಹೇಳುವಂತ ಮಾತು ಅದು. ಅದೇ ರಾಮಚಂದ್ರ ಶ್ಲೋಕ ಅಂತ ಹೇಳ್ತಾರೆ. ಅದಕ್ಕೆ ಸಗದೇವ ಪ್ರಪನ್ನಾಯ ತವಾಸ್ಮಿ ಚಿತಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತ. ಅದಕ್ಕೆ ಏಕವೃತಿ ಅನ್ಬಿಟ್ಟು ಅಂತ. ನಾನು ಯಾರು ಒಂದು ಸಲ ಸಕೃತ್ ಒಂದು ಸಲ ಮಾಡೋ ಸಾಕು, ಪ್ರಪನ್ನರು ಮಾಡಿದ್ರು ಸಹ ಅವ್ರನ್ನ ಒಂದು ಸಲ ಯಾಚತಿ ಅನ್ನೋದು, ಯಾಚನೆ ಮಾಡೋದು ಒಂದು ಮಾಡ್ಬೇಕು. ನಮ್ಮ ಒಂದು ಕರ್ತವ್ಯ ಅದು. ಭಗವಂತ ಕೇಳ್ದೇನೆ ಕೊಡಕ್ ಬರೋದಿಲ್ಲ, ಅದರಿಂದ ಯಾಚನೆ ಮಾಡ್ಬೇಕು. ಅದನ್ನ ಯಾಚನೆ ಮಾಡದೇ ಇದ್ರೆ ಅವ್ರು ಕೊಡಕ್ ಬರೋದೇ ಇಲ್ಲ ಅವನು. ಅದೇ ತವ ಅಸ್ಮಿ, ನಾನು ನಿನ್ನನ್ನಾಗಿದ್ದೇನಂತ ಇತಿ ಯಾಚತೆ. ಯಾರು ಕೇಳ್ತಾರೋ ನಾನು ನಿನ್ನವನಾಗಿದ್ದೇನೆ ಅಂತ ನನ್ನ ಶರಣಾರ್ಥಿ ಒಂದ್ಸಲ ಯಾಚನೆಯನ್ನು ಮಾಡ್ತಾರೋ ಅವರು, ಆವಾಗ ಅಭಯಂ ಸರ್ವಭೂತೆ, ಎಲ್ಲಾ ಭೂತಗಳು ಅಭಯಂ ಕೊಡ್ತೇನೆ. ಅದಕ್ಕೆ ದದಾಂ ಏತತ್, ನಾನು ಇಲ್ಲಿ ಅಭಯ ಅಂದ್ರೆ ಮೋಕ್ಷವೇ. ಏತದ್ ಪಾಪಗಳನ್ನೆಲ್ಲ ಹೋಗ್ಲಾಡಿಸಿ ಈ ಹೇಗೆ ಅಸಹನ ಮುನಿಯ ಧರ್ಮವನ್ನ ಹೋಗ್ಲಾಡಿಸಿದ್ನೋ ಅದೇ ತರ ನಮ್ಮಂತಹ ಎಲ್ಲ ಇಲ್ಲಿರುವಂತಹ ಭೂಲೋಕದಲ್ಲಿರುವಂತಹ ಭವಸಾಗರದಲ್ಲಿರುವ ಎಲ್ಲರಿಗೂ ಸಹ ಶರಣಾರ್ಥಿ ಮಾಡಿದ್ರೆ ಅವರ ಪಾಪಗಳ ಮೇಲೆ ತನ್ನ ಕ್ರೋಧಾಗ್ನಿಯ ಅಸ್ತ್ರವನ್ನ ಪ್ರಯೋಗ ಮಾಡಿ ಅದನ್ನ ನಿರಸನ ಮಾಡಿ ನಮಗೆ ಭಗವಂತ ಕಾಪಾಡ್ತಾನೆ. ಅದಕ್ಕೆ ಯಾದಕ್ಕಪ್ಪ ಅಂದ್ರೆ ಧರ್ಮೋ ವಿಗ್ರಹವಾನ್. ಯಾರು ಅವನು? ಯಾರು ಹೇಳಿದವ್ರು? ಯಾರು? ಮಾರೀಚ ರಾಕ್ಷಸ. ಅವನು ರಾವಣನಿಗೆ ಹೇಳ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ ಅನ್ಬಿಟ್ಟು ಅಂತ. ಅವನು ರಾಮನೆಲ್ಲ ದೂಷಣೆ ಮಾಡ್ತಾನೆ. ಅವನು ಹೇಳಿ, ಅವನು ಕೈಲಾಗದೆ ಇದ್ದವನು ಬಂದ ಒಂದು ಯಾರು ಸ್ತ್ರೀ ಮಾತ್ರ ಬಂದ ಅವನಿಗೆ ಆತರ ಎಲ್ಲ. ಆವಾಗ ಅವನು ಹೇಳ್ತಾನೆ, ಏನು ಅಂತ ಹೇಳ್ತೀಯ, ತಂದೆಯ ಮಾತನ್ನ ಕಾಪಾಡೋದಕ್ಕೆ ಬಂದ ಅವನು ಆತರ ಹೇಳಿ ಎಲ್ಲ ಅಂದ್ಬಿಟ್ಟು ಅವನ್ನೆಲ್ಲ ವರ್ಣನೆ ಮಾಡಿ ನಾವು ರಾಮಾಯಣದಲ್ಲಿ ನೋಡಿದೀವಿ. ಇವನ್ ಏನೇನು ಹೇಳ್ತಾನೋ ಎಲ್ಲವನ್ನು ಖಂಡನೆ ಮಾಡಿ ಹೇಳಿ ಕಡೆ ಹೇಳ್ತಾನೆ. ಯಾಕಪ್ಪ ಅಂದ್ರೆ ರಾಮೋ ವಿಗ್ರಹವಾನ್ ಧರ್ಮವನ್ನ ಎರಕ ಹೋಗಿದ್ರೆ ಏನ್ ಬರ್ತೋ ಅದೇ ರಾಮನೇ ಬರ್ತಾನೆ ಅನ್ಬಿಟ್ಟು. ಅದರಿಂದ ಧರ್ಮದ ಒಂದು ಮೂರ್ತಿ ಆದ್ರಿಂದ ಅವನ ಏನಪ್ಪಾ ಅಂದ್ರೆ ಸರ್ವಾವಸ್ಥ ಸಖತ್ಕಮಲ ಜನತಾಂ ಸಂರಕ್ಷಣೆ ಗೌರತಿ, ಎಲ್ಲರನ್ನೂ ಕಾಪಾಡದೆ ಅವನು ಭಗವಂತನ ಧರ್ಮ ಅದರಿಂದ ಅದಕ್ಕೆ ಧರ್ಮದ ಮೂರ್ತಿ ಆದ್ರಿಂದ ಅವನು ಅಂತಹ ಧರ್ಮ, ಅಂತಹ ಧನ್ವಿ, ಸಹ ಧನ್ವಿ. ಆ ಧನ್ವಿಯಿಂದ ಬಿಲ್ಲನ್ನು ಹೂಡಿದಾನಲ್ಲ ಅದೇ ಧನ್ವಿ ಹೂಡಿರುವಂತ ಕೋದಂಡರಾಮ ಅಂತ ಹೇಳಿ. ಆ ಕೋದಂಡರಾಮ ಇಲ್ಲಿ ಕೋದಂಡರಾಮ ಅಂದ್ರೆ ಬರೀ ಇಟ್ಕೊಂಡಿರೋದು. ಇಲ್ಲಿ ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ ಬಿಲ್ಲನ್ನ ಹೂಡಿ ಬಾಣವನ್ನ ಮೇಲೆ ಇಟ್ಕೊಂಡಿರುವಂತಹ ಇದು ಒಂದು ಭಂಗಿ ಅದು. ಅಂತಹ ಧನ್ವಿ, ಸಹ ಧನ್ವಿ ಅವನು ನಿನ್ನ ಬಾಣಗಳನ್ನ ನಮ್ಮ ಪಾಪಗಳ ಮೇಲೆ ಬಿಟ್ಟು ನಮ್ಮನ್ನ ಕಾಪಾಡು ಅನ್ಬಿಟ್ಟು ಅಂತ ನಮ್ಮ ಮಹಾತನ್ವೀತ ನಮ್ಮನ್ನ ಕಾಪಾಡಲಿ ಅನ್ಬಿಟ್ಟು ಇದನ್ನ ಅದ್ಭುತವಾಗಿ ಈ ಶ್ಲೋಕದಲ್ಲಿ ಅದನ್ನು ಹೇಳ್ಕೊಂಡ್ಬರ್ತಾರೆ. ಕೆಲವು ವಿಶೇಷವಾದ ಅಂಶಗಳನ್ನ ಮಾತ್ರ ಇದರಲ್ಲೇ ಹೇಳ್ತಾರೆ ಈ ಕಡೆಗೆ.
ಅಭೀತಿಸ್ತವದಲ್ಲೂ ಅಷ್ಟೇ ತುಂಬಾ ಅದ್ಭುತವಾಗಿ ನಾವು ಅನುಭವಿಸೋದಕ್ಕೆ ಅದನ್ನು ಇದು ಹೇಳ್ತಾರೆ. ಸಖತ್ ಪ್ರಬದನ ಸ್ಪೃಶಾನ್ ಅಭಯದಾನ ನಿತ್ಯವೃತಿ, ಇದನ್ನ ಹೇಳಿದ್ರೆ ಬೇರೆ ಪದಗಳು ಹೇಳಿದ್ದಾರೆ. ಏಕವ್ರತಿ ಅಂತ ಹೇಳಿದ್ರೆ ಅದಕ್ಕೆ ಸಖತ್ ಪ್ರಪನ್ನ ಸ್ಪೃಶಾಂ ಅಭಯದಾನ ನಿತ್ಯವೃತಿ ನಚತ್ ವಿರವಿಭಾಷತೆ ತ್ವಮಿತಿ ವಿಶ್ರುತ ಸ್ವೋಕ್ತಿತಃ. ಅಲ್ಲಿ ಹೇಳ್ತಾರೆ, ನೀನು ಈ ತರ ವ್ರತವನ್ನು ಮಾಡಿದೀಯಾ, ಅದ್ರ ಮೇಲೆ ರಾಮೋದ್ವಿರ್ನಾಭಿಭಾಷತೆ ಅಂತ ಹೇಳಿದೀಯಾ, ನಚತ್ ವಿರವಿಭಾಷಸೆ ತ್ವಂ ಇತಿ ವಿಶ್ರುತ. ಈ ತರ ವಾಲ್ಮೀಕಿಗಳೇ ನೇರವಾಗಿ ಹೇಳಿದ್ದಾರೆ. ಇದು ಏದು ಸ್ವೋಕ್ತಿತ, ಅವ್ರು ಹೇಳಿದ್ದಾರೆ, ನೀನೇ ಹೇಳ್ಕೊಂಡಿದ್ದನ್ನ ವಾಲ್ಮೀಕಿಗೆ ಹೇಳಿದ್ದಾರೆ. ಹಾಗಾಗಿ ನೀನು ನನ್ನನ್ನು ಕಾಪಾಡಬೇಕು ಅಂತ ಅದ್ರಲ್ಲಿ ಬರ್ತಾ ಇದ್ದಾರೆ ಅದ್ಭುತವಾಗಿ. ಅದನ್ನ ಬರ್ತಾ ಇದರಲ್ಲಿ ಇನ್ನೊಂದು 2-3 ಕಥೆಯ ತರ ಒಂದು ಇದನ್ನ ತಗೊಂಡು ಹೋಗ್ತಾರೆ. ಇಲ್ಲಿ ಯಾವಾಗ ಇವನು ಸೇತುವೆಯನ್ನ ಕಟ್ಟುದ್ನೋ, ಇಲ್ಲಿ ಬಂದು ಇವನ ಗೂಢಚಾರನ್ನ ಕಳಿಸಿರ್ತಾನೆ. ಇವನು ಸಮುದ್ರವನ್ನ ಮಾಡಿದ್ದು, ಸಮುದ್ರ ರಾಜ ಬಂದು ಇವರಿಗೆ ಮಾಡಿದ್ದು, ಧ್ರುವಕುಲ್ಯರ ಇದಕ್ಕೆಲ್ಲ ಬಾಣವನ್ನೆಲ್ಲ ಬಿಟ್ಟು ಮಾಡಿದ್ದು, ಇದೆಲ್ಲ ಅವರು ಶುಕಸಾರಣರು ಅಂತ ಕಳಿಸಿರ್ತಾ ಇಲ್ಲ ಬಂದಿರ್ತಾರೆ. ಅವರೆಲ್ಲ ಹೋಗಿ ಈ ಸೇತುವೆಯನ್ನು ಕಟ್ಟಂದಿದ್ದ ಮಾಡಿ ಎಲ್ಲವನ್ನು ಹೋಗಿ ವಿಭೀಷಣ್ ಇವನಿಗೆ ಇವನು ವಿಭೀಷಣ ಅಂತ ಬರುತ್ತೆ, ಇಂದ್ರಜಿತ್ಗೆ ಹೇಳ್ತಾರೆ. ರಾವಣ ಇಂದ್ರಜಿತ್ ಹೇಳ್ತಾರೆ. ಆಗ ಇಂದ್ರಜಿತ್ತು ಇವನು ಇವೆಲ್ಲ ಹೋಗಿ ಹೇಳೋಷ್ಟೊತ್ತಿಗೆ ಇವರು ಕಟ್ಟಿಬಿಟ್ಟಿರ್ತಾರೆ. 4 ದಿನ ಅಂತಾರೆ, ಸೇತುವೆ ಕಟ್ಬಿಟ್ಟಿರ್ತಾರೆ. ಹಿಂದಕ್ಕೆ ಹೋಗಿ ಮಾಡಿ ರಾವಣ ನೋಡಿ ಹೇಳೋ 2-3 ದಿನ ಆಗಿರುತ್ತೆ. ಆಗ ಇಂದ್ರಜಿತ್ ಹೇಳ್ತಾನೆ, ಅವಾಗ ಮಾಡ್ಕೊಳ್ತಂತೆ ಅವನು, ನನಗೆ ಸಮನಾದವರು ಯಾರೂ ಇಲ್ಲ ಅನ್ಕೊಂಡಿದ್ದೆ. ನನ್ನ ಜೊತೆ ಯುದ್ಧ ಮಾಡಕ್ಕೆ ನನಗೆ ಯಾರ ಜೊತೆ ಮಾಡೋ ಮನಸ್ಸಿಗೆ ಕಷ್ಟವಾಗೋದು. ಯಾಕೆಂದ್ರೆ ಎಲ್ಲರೂ ಸುಲಭ ಸೋತೋಗ್ತಿದ್ರು. ಇಂದ್ರನೇ ಹೋದ ತಕ್ಷಣ ಹೊಡೆದ ಹಿಂದೆ ಓಡೋಗ್ಬಿಡ್ತಾನೆ. ನನಗೆ ಒಂದು ತೃಪ್ತಿನೇ ಇರ್ತಿರ್ಲಿಲ್ಲ ಯುದ್ಧದಲ್ಲಿ. ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇವನು ನನಗೆ ಸರಿಸಾಟಿಯಾದವನೇ ಇವನು ರಾಮ. ಇದು ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಬರಲ್ಲ, ಇಲ್ಲಿ ಅದ್ಭುತವಾಗಿ ಭೋಜರಾಜ ಅನುಭವಿಸುವಂತಹದ್ದಕ್ಕೆ ನನಗೆ ಸರಿಸಾಟಿ ಆದವನು ರಾಮ ಅಂತ ರಾವಣ ಅನ್ಕೊಳ್ಳೋದಿರ್ಲಿ, ಇಂದ್ರಜಿತ್ ಅನ್ಕೊಳ್ತಾನಂತೆ. ಅವನು ಇಂದ್ರಜಿತ್ ನನಗೆ ಸರಿಸಾಟಿ ಆದವನು ರಾಮನೇ, ಅದರಿಂದ ನಾವು ಸಂತೋಷ ಪಡ್ತಾನಂತೆ. ನನಗೆ ಸರಿಯಾಗಿ ಯುದ್ಧ ಮಾಡೋದಕ್ಕೆ ಇಲ್ಲಿವರೆಗೂ ಮಾಡಿ ಒಂದು ಯುದ್ಧ ಮಾಡೋದಕ್ಕೆ ಸ್ವಲ್ಪ ಮಾಡುವಾಗಲೇ ಎಲ್ಲ ಓಡೋಗ್ತಿದ್ರು. ರಾಕ್ಷಸರೆಲ್ಲ ಓಡೋಗ್ರವರು, ದೇವತೆಗಳು ಓಡೋಗ್ರು, ಇಂದ್ರನೇ ಓಡೋಗ್ಬಿಡ್ತಿದ್ದ. ನನ್ನ ಶಕ್ತಿ ಪ್ರದರ್ಶನಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ. ಎಲ್ಲ ಶರಣಾಗತರಾಗ್ಬಿಡವರು. ಈಗ ಇಲ್ಲಿ ಇರೋದ್ರಿಂದ ನನಗೆ ಸರಿಯಾಗಿ ಒಬ್ಬ ಪ್ರತಿಸ್ಪರ್ಧಿ ಸಿಕ್ತ ಅಂದ್ಬಿಟ್ಟು ಅಂತ ಹೇಳ್ಕೊಂಡಂತೆ ಅದು. ಅದನ್ನ ಇಲ್ಲಿ ಅದ್ಭುತವಾಗಿ ಅನುಭವಿಸ್ತಾರೆ. ಏನಂದ್ರೆ ಕ್ಷುದ್ರ ಸಂತ್ರ ಸಮೇತೆ ವಿಜಯದಹರಯ ಕ್ಷುಂಡ ಮತ್ತೆ ಕುಂಭಾಹ ಯುಷ್ಮದ್ದೇಹೇಶು ಲಜ್ಜಾಂ ದದತಿ ಪರಮಿಮಾ ಸಾಯಕ ನಿಷ್ಪತಂತಹ ಸೌಮಿತ್ರೇ ಚಿಷ್ಟಪಾತ್ರಂ ತ್ವಮಸಿ ನಹಿ ಜುಷಾಂ ನನ್ವಹಂ ಮೇಘನಾದಃ ಕಿಂಚಿತ್ ಭ್ರೂಭಂಗಲೀಲಾಂ ನಿಯಮಿತಿ ಜಲಧಿಂ ರಾಮಮನ್ವೇಷಯಾಮಿ ಅನ್ಬಿಟ್ಟು ಅಂತ. ಅವಾಗ ಈ ತರ ಕ್ಷುದ್ರ ಸಂತ ಸಮೇತ ವಿಜಹತ, ಈ ತರ ಇವನು ಮಾಡಿದ್ದ ಕೋಪವನ್ನ ನೋಡಿ, ಈ ಕ್ಷುದ್ರನಾಗಿದ್ದ ರಾಮ ಕೋಪದಿಂದ ಮಾಡಿದ್ದೆ ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಕ್ಷುಂಡ ಮತ್ತೇವ ಕುಂಭ. ಅವನು ಕ್ಷುಂಡ, ಅದರಲ್ಲಿ ಕ್ಷೋಭದಲ್ಲೇ ನಿಸ್ಸೀಮ, ಶೌಂಡ ಅನ್ನೋದ ಕ್ಷೋಭದಲ್ಲಿ ಕ್ಷುಂಡ ಅವನು ಉತ್ತೀರ. ಅವನು ಅಂತ ಅವನಿದ್ದವನು ಬರ್ತಾನಂತೆ, ಯುದ್ಧಕ್ಕೆ ಬರ್ತಾನಂತೆ. ಬರುವಾಗ ಸೌಮಿತ್ರಿ ಬರ್ತಾನಂತೆ ಎದೆಗೆ. ಸೌಮಿತ್ರಿ ಅಂತ ಲಕ್ಷ್ಮಣ ಎದುರು ಬರ್ತಾನಂತೆ. ಆಗ ಲಕ್ಷ್ಮಣಿಗೆ ಹೇಳ್ತಾನೆ, ಸೌಮಿತ್ರೇ ತಿಷ್ಟ ಪಾತ್ರ, ಸಮಿತ ನಿಲ್ಲು ನಿನ್ನ ಸೌಮಿತ್ರಿಯ ನೀನ್ ನಿಲ್ಲು. ತ್ವಮಸಿ ನಹಿ ಜುಷಾಂ, ನನಗೆ ನಿನ್ ಮೇಲೇನು ಕೋಪ ಇಲ್ಲ, ನಿನ್ ಮೇಲೆ ಏನಿಲ್ಲ. ತ್ವಮಸಿ ನಹಿ ಜುಷಾಂ, ನಿನ್ ಮೇಲೆ ಯುದ್ಧ ಮಾಡೋಕ್ಕೂ ಇಲ್ಲ, ಇನ್ಮೇಲೆ ಯಾವ ಕೋಪವೂ ಇಲ್ಲ, ನಿಂತ್ಕೋ. ನನಗೇನು ಅಂದ್ರೆ ನನಗೆ ಕಿಂಚಿತ್ ಭ್ರೂಭಂಗಲೀಲ ನಿಯಮಿತ ಜಲಧಿನ್ ರಾಮಮನ್ವೇಷಯಾಮಿ. ಒಂದು ಕಣ್ಣಿನ ಕುಡಿನಲ್ಲಿ ಆ ಸಮುದ್ರವನ್ನೆಲ್ಲ ಇದು ಮಾಡಿದ್ನಲ್ಲ ರಾಮ, ಅವನನ್ನ ಅನ್ವೇಷಣೆ ಮಾಡ್ತಾ ಇದ್ದೀನಿ. ಅವನ ಜೊತೆ ಯುದ್ಧ ಮಾಡಬೇಕು, ನಿನ್ ಜೊತೆ ಎಲ್ಲ ಅಂತ ಇದೆಲ್ಲ ಅನುಭವಿಸೋದಿಕ್ಕೆ ಇದು. ಹಾಗೆ ಇವನು ಇಂದ್ರಜಿತ್ತು ಸಹ ನಾ ರಾಮನ್ನ ನಿನ್ನೆಲ್ಲ ಹೋಗು, ನೀ ಆ ಕಡೆ ಹೋಗು, ರಾಮನ ಜೊತೆ ಮಾಡಬೇಕು ಅವನು. ಆ ತರ ಒಂದು ಕಣ್ಣಿನ ನೋಟದಲ್ಲಿ ಅವನ ಸಮುದ್ರ ರಾಜನ್ನ ಅಡಗಿಸ್ಬಿಟ್ನಲ್ಲ ಅವನ ಜೊತೆ ನಾ ಯುದ್ಧ ಮಾಡಬೇಕು, ನಿನ್ನೆಲ್ಲ ಹೋಗು, ಅವನನ್ನ ಅವನ್ನ ಹುಡುಕ್ತಾ ಇದ್ದೇನೆ ಅಂತ ಮುಂದಕ್ಕೆ ಬರ್ತಾನಂತೆ. ಹನುಮಂತಾದಿಗಳ ತಳದ ಲಕ್ಷ್ಮಣನು ನೀ ಪಕ್ಕಕ್ಕೂ ನಿನ್ ಜೊತೆ ನಂಗೆ ಯುದ್ಧ ಮಾಡಕ್ಕೆ ಇಷ್ಟು, ನಿನ್ ಜೊತೆ ನಂಗೆ ಏನು ಕೋಪವೂ ಇಲ್ಲ, ರಾಮನ್ನ ನಾನು ಯುದ್ಧ ಮಾಡಬೇಕು ಹೇಳ್ಬಾ ಅಂದ್ಬಿಟ್ಟು ಅಂತ. ಇಲ್ಲಿ ಅದ್ಭುತವಾಗಿ ರಾಮನ ಕೋಪ ಯಾವ ತರ ಇತ್ತು, ಆ ಕೋಪವನ್ನ ಮುಚ್ಕೋದು ಯಾವುದು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅದೇ ತರ 2-3 ಇದ್ರಲ್ಲಿ ಹೇಳ್ತಾರೆ. ಇವಾಗ ಏನು ಅಂದ್ರೆ ಸೀತೆ ಬಂದು ಹನುಮಂತ ನೋಡ್ತಾನೆ. ಹನುಮಂತ ಬಂದು ಸೀತೆಯನ್ನ ನೋಡಿದಾಗ ಆಗ ಸೀತೆ ಅವನ್ನ ಕೇಳ್ತಾಳೆ, ಅದಕ್ಕೆ ರಾಮ ಕುಶಲಿಯಾಗಿದ್ದಾನೆ ಅಂತ, ಚೆನ್ನಾಗಿದ್ದಾನೆ ಇದು ಸುಂದರಕಾಂಡದಲ್ಲಿ ಅನುಭವಿಸಿದೆ. ಅವಾಗ ಹೇಳ್ತಾರೆ,
ಕುಶಲೀ ಯದಿ ಕಾಕುಸ್ತಃ ಖಿನ್ನ ಸಾಗರ ಮೇಖಲಾಂ ಬಹೀನ್ ದಹತಿ ಕೋಪೇನ ಯುಗಾಂತಾಗ್ನಿ ನಿವೋತ್ಥಿತಃ. ಅವನು ಸರಿಯಾಗಿ ಇದ್ದ ಅಂದ್ರೆ ಅವನ ಆರೋಗ್ಯದಲ್ಲೇ ಇದ್ದ ಅಂದ್ರೆ ಕುಶಲವಾಗಿದ್ದ ಅಂದ್ರೆ ಯಾಕೆ ಅವನು ಯಾರು ಅಂದ್ರೆ ಕಾಕುಸ್ತಃ ಕೋಪೇನ ಯುಗಾಂತಾಗ್ನಿ ನಿವೋತ್ಥಿತ. ಅವನ ಕೋಪದಲ್ಲಿ ಯುಗಾಂತ ಅಂದ್ರೆ ಕಾಲಾಗ್ನಿ ಕೂಡ ಉತ್ಪತ್ತಿಯಾಗಿ ಅದನ್ನ ದಾಟಿ ನಿಲ್ಲುವಂತ ಕೋಪ ಅವನು ಯಾಕೆ ಇಲ್ಲಿವರೆಗೆ ಬಂದು ಈ ಸಾಗರವನ್ನ ಶೋಷಣೆ ಮಾಡಿ ಇಲ್ಲ ಭೂಮಿಯೆಲ್ಲ ದಹಿಸಿ ನನ್ನನ್ನ ಬಂದು ಇನ್ನೂ ಕಾಪಾಡಲಿಲ್ಲ ಅಂತ ಅವಳು ಕೇಳ್ತಾಳೆ. ಅಂದ್ರೆ ರಾಮನ ಗುಣ ಅವಳು ಗೊತ್ತು, ಅವನ ಕೋಪ ಬಂದ್ರೆ ಏನಾಗುತ್ತೆ ಅನ್ಬಿಟ್ಟು ಅಂತ. ಅವಾಗ ಮಹಿಂದ ಹತೆ ಅನ್ಬಿಟ್ಟು ಅಂತ ಅವಾಗ ಹನುಮಂತ ಹೇಳೋ ತರ ಊಹಿಸ್ಕೋಬೇಕು. ಇಲ್ಲಮ್ಮ, ಭೂಮಿಯನ್ನು ಅವನು ಹೇಗೆ ಸುಡ್ತಾನೆ, ನಿನ್ನ ತಾಯಿ ಆಯ್ತಲ್ಲ ಭೂಮಿನ ಹೇಗೆ ಸುಡ್ತಾನೆ ಅಂಟು ಅದನ್ನ ಸಮುದ್ರವೂ ಸಹ ನಿನಗೆ ತಾಯಿ, ತಂದೆ ಮನೆ, ಭೂಮಿಯೂ ಸಹ ನಿನ್ನ ತಾಯಿ, ಅದನ್ನ ಹೇಗೆ ಸುಡ್ತಾನವನು ಅಂತ ಆತರ ಹೌದು ಇವತ್ತಿದ್ದ ಆತರ ನಿಂತ್ಕೊಳ್ತಾನವನು, ಒಪ್ಪಿಸ್ಕೊಳ್ತಾನೆ. ಖಂಡಿತ ಅವನು ಸಮುದ್ರನ ದಹಿಸ್ತಿರ್ಲಿಲ್ಲ, ಒಪ್ಪಿಸ್ಕೊಳ್ತಿದ್ದ. ಯಾಕೆಂದ್ರೆ ಸಾಕ್ಷಾತ್ ಸಮುದ್ರ ರಾಜನೇ ಇರೋದು ತನ್ನ ಅವನ ಮಗಳೇ ತಾನೆ ಇವನಿಗೆ ಸೀತೆ, ಇವಳು ಲಕ್ಷ್ಮಿ, ಅದಿನ ಸಮುದ್ರ ರಾಜ ತನೆಯ ತಾನೆ ಅವಳು. ಇಲ್ಲಿ ಇವಳು ಭೂತಾಯಿ, ಭೂಮಿಯ ಮಗಳು ಇವಳು ಸೀತೆ. ಹಾಗಾಗಿ ಎರಡನ್ನೂ ಅವನು ದಹಿಸಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದನ್ನ ಹೇಳ್ತಾರೆ ಎರಡೂ ಸಹ ಇದು. ಆದ್ರೆ ಇಲ್ಲಿ ಸಾಗರಕ್ಕೆ ಯಾಕೆ ಕೋಪಿಸ್ಕೊಂಡ ಅಂದ್ರೆ ಅಪರಾಧ ಮಾಡದ ಸಾಗರ. ಅವನು ಬಂದು ಅವನು ಶರಣಾಗತಿ ಮಾಡಿದಾಗ ಬರಬೇಕಾಗಿತ್ತು. ಬಂದು ನಾನಿಂದ ಏನಾಗ್ಬೇಕು ಅಂತ ಕೇಳಿ ನನ್ನ ಕೈಲಿ ಆಗಲ್ಲ ಅಂತಿದ್ರು ನಿನ್ನ ಒಂದು ನೀ ಕೊಟ್ಟ ಒಂದು ಶಕ್ತಿಯಿಂದ ಏನಿದ್ರು ಮುಳುಗಿಸ್ಬೇಕು ಕೊಟ್ಟಿದೆಯಲ್ಲ, ಅದನ್ನ ಹೇಗ್ ಮಾಡಕ್ಕಾಗತ್ತೆ ಅಂತ ಮೊದಲೇ ಕೇಳ್ಬೋದಾಗಿತ್ತು. ಅವನು ಕೋಪ ಬಂದ್ಮೇಲೆ ಬಂದು ಹೇಳ್ದ, ನಿನ್ನ ಒಂದು ಆಜ್ಞೆ ಪ್ರಕಾರ ಏನಿದ್ರು ನಾನು ಕೆಳಗಡೆ ಮುಳುಗಿಸ್ಬೇಕು, ನೀನು ಎತ್ತಿರಿ ಅಂದ್ರೆ ಹೇಗ್ ಸಾಧ್ಯ ಅಂತ ಅವನಿಗೆ ಮೊದಲೇ ಕೇಳಿದ್ರೆ ಭಗವಂತ ಆ ಶಕ್ತಿ ಕೊಡ್ತಾ ಇದ್ದ. ಆಮೇಲೆ ಕೊಟ್ಟು ಅದೇ ಶಕ್ತಿ ಕೊಡ್ತಾನಲ್ಲ, ಆಯ್ತು ಅಂದ್ಬಿಟ್ಟು ಅಂತ ಅದೇ ಕಲ್ಲುಗಳೆಲ್ಲ ಎತ್ತಿ ಹೇಳ್ತಾನೆ. ಅದನ್ನ ಹೇಳ್ತಾರೆ ಕಡೆಗೆ. ಇಲ್ಲಿ ಇದನ್ನ ಹೇಳ್ತಾರೆ ಅದಕ್ಕೆ. ಇಲ್ಲಿ ಆ ಪ್ರಪತ್ತಿಯಾದವನಿಗೆ ಇಲ್ಲಿ ಯಾರಿಗಾದ್ರೂ ಸಹ ಅಂದ್ರೆ ಇಲ್ಲಿ ಯಾರಾದ್ರೂ ಶರಣಾಗತ ಮಾಡ್ಕೊಂಡ್ರೆ ಒಬ್ರು ಅವ್ರು ಎಂತಹೇ ಕೋಪದಲ್ಲಿ ಇದ್ರೂ ಸಹ ಶರಣಾಗತ ಮಾಡ್ಕೊಂಡ ತಕ್ಷಣ ಯಾರಾದ್ರೂ ಒಬ್ರು ಕೋಪವನ್ನ ಹೋಗ್ಬೇಕು. ಆಚಾರ್ಯರೇ ಆಗ್ಲಿ ಯಾರಾಗ್ಲಿ ಯಾರಾದ್ರೂ ಕೋಪದಿಂದಿದ್ರು ಸಹ ಒಬ್ರು ಶರಣಾಗತರಾಯ್ತು ಅಂದ್ರೆ ಕೋಪವನ್ನ ಬಿಡಬೇಕು. ಅದನ್ನ ತೋರಿಸೋದಕ್ಕೆ ಇಲ್ಲಿ ಸ್ವಾಮಿ ಅದು ಭಗವಂತ ಅದು ಮಾಡ್ತಾನೆ ಅಂತ ತೋರಿಸೋದಕ್ಕೆ ಮೊದಲು 2 ಚರಣಗಳಲ್ಲಿ ಕ್ರೋಧಾಗ್ನಿಯನ್ನ ಹೇಳಿ ಪಾರಾವಾರ ವಿಶೋಷಣ ಕಲಾ ಪಾರೀಣ ಕಾಲಾನೆಲ ಅಂತ ತೋರಿಸಿ, 2ನೇ ಇದರಲ್ಲಿ ಸಂರಕ್ಷಣೈಕ ವೃತ್ತಿ ಅಂದ್ಬಿಟ್ಟು ಪ್ರಪನ್ನ ಜನತ ಸಂರಕ್ಷಣೈಕ ವೃತ್ತ 2ನೇ ಇದರಲ್ಲಿ ವಿರುದ್ಧವಾದ ಗುಣವನ್ನು ಅದನ್ನು ತೋರಿಸ್ಕೊಟ್ಟಿದೆ ಅದಕ್ಕೆ. ಆವಾಗ ಹೇಳ್ತಾರೆ ಒಂದರಲ್ಲಿ ನಿಷ್ಕರಣತ್ವ ಆಯ್ತು ಮೊದಲನೇ ಇದರಲ್ಲಿ, 2ನೇದ್ರಲ್ಲಿ ಈ ಚೋರತ್ವ ಅಂದ್ರೆ ನಮ್ಮ ಪಾಪಗಳನ್ನ ಅಪಹರಿಸ್ತಾನಲ್ಲ. ಒಂದರಲ್ಲಿ ನಿಷ್ಕಾರುಣ್ಯ, ಇನ್ನೊಂದಲ್ಲಿ ಚೋರತನ. ಎರಡು ನಾವು ಭಗವಂತನ ಕೃಷ್ಣ ಎಲ್ಲ ಕಳ್ಳ ಅಂತೀವಲ್ಲ, ರಾಮನೂ ಕಳ್ಳನೇ. ಏನ್ ಕಳ್ಳ ಅವ್ರು ಮಾಡೋ ಕಳ್ಳತನ ಅಂದ್ರೆ ನಮ್ಮ ಪಾಪವನ್ನು ಕದೀತಾರೆ ಅವರಷ್ಟೇ. ಅಲ್ಲಿ ಅವನು ಭಗವಂತ ಅಲ್ಲಿ ಕೃಷ್ಣ ಇದರಲ್ಲಿ ಎಲ್ಲ ಹೃದಯವನ್ನು ಕದ್ದ. ಇಲ್ಲಿ ಭಗವಂತ ನಮ್ಮ ಪಾಪವನ್ನ ಕದೀತಾನೆ. ಅವನ ಕೋಪ ಇರೋದೇ ನಮಗೆ ಅಂದ್ರೆ ಆ ದಯಾಚಂದ್ರದಲ್ಲಿ ಅದಕ್ಕೆ ಎರಡೂ ಸಹ ಉತ್ತರವನ್ನ ತೋರಿಸ್ಕೊಬಿಟ್ರು ಕಡೆಗೆ. ಅದಕ್ಕೆ ಸ್ವಾಮಿ ಇದರಲ್ಲಿ ವರದಾ ಪಂಚಾಶತ್ ತೋರಿಸ್ಕೊಡ್ತಾರೆ. ಅದಕ್ಕೆ ನಿನ್ಗೆ ಒಂದ್ ವೇಳೆ ಕ್ರೋಧ ಬಂದಂದ್ರೆ ಅದನ್ನ ತೋರಿಸ್ಕೊಡ್ತಾರೆ. ಅದರಲ್ಲಿ ಏನಂದ್ರೆ ಪ್ರತ್ಯಸ್ತ್ರಂಜಲಿ ರಸವು ತವ ನಿಗ್ರಹ ಅಸ್ತೆ ಅಂತ. ನಿನ್ನ ನಿಗ್ರಹ ಅಸ್ತ್ರಕ್ಕೆ ನನ್ನ ಹತ್ರ ಪ್ರತ್ಯಸ್ತ್ರ ಇದೆ. ಏನಪ್ಪಾ ಅಂದ್ರೆ ಅಂಜಲಿ, ಶರಣಾಗತಿ. ಕೈ ಮುಗಿದ್ಬಿಟ್ರೆ ಸಾಕು, ನಿನ್ನ ಕೋಪ ಎಲ್ಲ ಹಿಡ್ದೋಗುತ್ತೆ. ಅದಕ್ಕೆ ನೀ ಎಂತ ಅಸ್ತ್ರವನ್ನ ಬಿಡು ಪರವಾಗಿಲ್ಲ, ಅದಕ್ಕೊಂದು ಪ್ರತ್ಯಸ್ತ್ರ ನಾಡ್ತದೆ. ಏನಪ್ಪಾ ಅಂದ್ರೆ ಪ್ರತ್ಯಸ್ತ್ರ ಅಂಜಲಿ ರಸವು ಏನೋ ತವ ನಿಗ್ರಹ ಅಷ್ಟೇ ಅಂದ್ರೆ ಅಂಜಲಿ ಅನ್ನೋದೇ ನನ್ನ ಅಸ್ತ್ರ ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಇಲ್ಲಿ ಏನು ಅಂದ್ರೆ ಹನುಮಂತನ ಇಲ್ಲಿ ನಾವು ನೋಡ್ಬೇಕು. ಹನುಮಂತ ಇಲ್ಲಿ ಭಗವಂತನಿಗೆ ಆಚಾರ್ಯ ಸ್ಥಾನದಲ್ಲಿದ್ದಾನೆ. ಸೀತೆಯನ್ನ ನೋಡಿ ಸೀತೆಯನ್ನ ಮಾಡಿ ಆಚಾರ್ಯರೇ ಏನು ಅಂದ್ರೆ ಅದೇ ಸೇರಿಸೋದು. ಜೀವಾತ್ಮ ಇಲ್ಲಿ ಸೀತೆಯನ್ನು ಜೀವಾತ್ಮನ ಒಂದು ಸ್ವರೂಪ, ಅಲ್ಲಿ ಭಗವಂತನಲ್ಲಿ ಜೀವಾತ್ಮನ ಹೋಗಿ ಪರಮಾತ್ಮನ ಸೇರಿಸೋದು. ಆ ಕೆಲಸವನ್ನ ಆಚಾರ್ಯ ಸ್ಥಾನದಲ್ಲಿ ಹನುಮಂತ ಮಾಡ್ತಾನೆ. ಸೀತೆ ಇರೋ ಜಾಗವನ್ನ ತಿಳಿಸಿ ತಾನೇ ಬಂದಿದ್ದು ಸಹಾಯ ಮಾಡಿ ಭಗವಂತ ಅಲ್ಲಿ ಆಚಾರ್ಯ ಸ್ಥಾನದಲ್ಲಿ ಭಗವಂತನಿಗೆ ಆಚಾರ್ಯ ಸ್ಥಾನದಲ್ಲಿ ಹನುಮಂತ ಇದ್ದಾನೆ. ಅದಕ್ಕೆ ಹನುಮತ್ ಸಮೇನ ಗುರುಣ ಅಂತ ಅವರು ಇದರಲ್ಲಿ ಸ್ವಾಮಿ ಹೇಳ್ತಾರೆ. ಅವರು ಗುರುವಾಚಾರದಲ್ಲಿದ್ದಾರೆ ಅಂತ. ಅದೇ ತರ ಇಲ್ಲಿ ನಮಗೆ ಆಚಾರ್ಯರು ಈ ಕೆಲಸವನ್ನೇ ಮಾಡ್ತಾರೆ. ಆಚಾರ್ಯರು ನಮಗೆ ಇದೇ ಹನುಮಂತನ ತಾಗೆ ನಮ್ಮ ಆಚಾರ್ಯರು ಏನ್ ಮಾಡ್ತಾರೆ, ಅವರಲ್ಲಿ ನಾವು ಇದ್ದ ಅಂದ್ರೆ ನಮ್ಮಲ್ಲಿ ಎಂತಹ ಇದರಲ್ಲಿ ಇದ್ರೂ ಸಹ, ಯಾವ ಅವಸ್ಥೆಯಲ್ಲಿ ಇದ್ರೂ ಸಹ, ಸರ್ವಾವಸ್ಥಾ ಯಾವ ಅವಸ್ಥೆಯಲ್ಲಿ ಇದ್ರೂ ಸಹ ಆ ತಪ್ಪನ್ನ ತಿಳ್ಕೊಂಡ್ರೆ ಆಚಾರ್ಯತೆ ಶರಣಾಗತಿ ಮಾಡಿದ್ರೆ ಅವರು ನಮಗೆ ಉಪದೇಶವನ್ನ ಮಾಡಿ
ಆ ಭಗವಂತನಲ್ಲಿ ಶರಣಾಗತಿ ಆಗೋ ತರ ಮಾಡಿ ಆ ಭಗವಂತನ ಆ ಅಸ್ತ್ರ ಕ್ರೋಧಾಸ್ತ್ರ ನಮ್ಮ ಪಾಕ ಮೇಲೆ ಹೋಗೋಂಗೆ ಅದೊಂದು ಸಹ ಅದೇ ಕೆಲಸವನ್ನು ಅವ್ರು ಮಾಡ್ತಾರೆ. ಆ ತರ ಭಗವಂತ ಈ ಸಂಸಾರ ಕಾಡ್ಗಿಚ್ಚಿನ ಪ್ರಪನ್ನರ ಕಾಡ್ಗಿಚ್ಚುವನ್ನ ಈ ಸಂಸಾರವನ್ನ ದಹಿಸಿ ಬಿಡ್ತಾನೆ ಅವನು ತನ್ನ ಇದರಿಂದ. ಅದನ್ನ ಇಲ್ಲಿ ಆ ಕ್ರೋಧಾಗ್ನಿ ಅನ್ನೋದು ಎಲ್ಲ ಕರ್ಮಗಳನ್ನು ಸಹ ದಹಿಸುವಂತಹದ್ದು ಅದೇ ಕಡೆಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಶರಣಾಗತಿ ಮಾಡ್ಕೊಂಡ್ರೆ ಯಾಕೆ ಕ್ರೋಧ ಅಂದ್ರೆ ಭಗವಂತನಿಗೆ ಭಾಗವತರಲ್ಲಿರುವ ಪ್ರಪನ್ನರ ಜ್ಞಾನವೇ ಭಗವಂತನ ಕ್ರೋಧ ಉಂಟು ಮಾಡುತ್ತೆ. ಏನಪ್ಪಾ ಇದು ವಿಚಿತ್ರವಾಗಿ ಹೇಳ್ತಾ ಇದ್ದಿರಲ್ಲ ಅನ್ಬೋದು. ಪ್ರಪನ್ನರ ಜ್ಞಾನ ಏನು ಅಂದ್ರೆ ಶರಣಾಗತಿ ಮಾಡೋದು, ಭಗವಂತನೇ ಅವನು ಬಿಟ್ಟು ಬೇರೆ ಯಾವ ನಮ್ಮನ್ನ ಮಾಡುವಂತ. ಆ ಜ್ಞಾನದಿಂದ ನಾವು ಶರಣಾಗತಿ ಮಾಡ್ಕೊಂಡ್ರೆ ನಮ್ಮ ಪಾಪವನ್ನು ಹೋಗ್ಲಾಡಿಸ್ಬೇಕಲ್ಲ, ಆಗ ಭಗವಂತನೇ ಪಾಪದ ಮೇಲೆ ಕೋಪ ಬರುತ್ತಂತೆ. ನಮ್ಮ ಶರಣಾಗತಿ ಭಗವಂತನಿಗೆ ಕೋಪವನ್ನು ಉಂಟು ಮಾಡುತ್ತದೆ. ಯಾವುದ್ರ ಮೇಲೆ ಅಂದ್ರೆ ನಮ್ಮ ಪಾಪದ ಮೇಲೆ. ಅದನ್ನ ತೋರಿಸೋದಕ್ಕೆ ಇದನ್ನ ಹೇಳ್ತಾರೆ. ಅದು ನಮ್ಮ ಈ ಸಾಗರವನ್ನ, ಪಾಪ ಅನ್ನೋ ಸಾಗರವನ್ನ ಒಣಗಿಸುತ್ತೆ. ಹೇಗೆ ಆ ಧರ್ಮಕುಲ್ಯದಲ್ಲಿ ಇರುವಂತ ಅವ್ರನ್ನ ಕೊಂದು ಇದ್ ಮಾಡಿದ್ರು, ಅದೇ ತರ ಇದನ್ನ ಮಾಡುತ್ತೆ ಹೇಳ್ತಾ ಇದಕ್ಕೆ. ಇಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿತು ಅವನ ವಿರೋಧಿಯಾದಂತಹ ಮಾರೀಚ. ಹಾಗೆ ರಾಮನನ್ನ ಎಲ್ಲರೂ ಸಹ ಪ್ರತಿಯೊಬ್ರು ರಾವಣಾದಿಯಾಗ್ಲೂ ಸಹ ಹೊಗಳುವಂತ ಅವನ ಭಗವಂತನ. ಅದರಿಂದ ಯಾಕೆ ಧರ್ಮದಿಂದ ಇದ್ದ ಅನ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ ಇದರಲ್ಲಿ. ಇವತ್ತಿಗೂ ಸಹ ನಾವು ಹೇಳ್ತಾ ಅಧುನಾಪಿ ಅಂತ ಸ್ವಾಮಿ ಹೇಳ್ತಾರೆ. ಆ ಸೇತುವನ್ನ ನಿರ್ಮಾಣ ಭಗವಂತ ಮಾಡಿದ್ದು ಮತ್ತೆ ಇದೆಲ್ಲ ಮಾಡಿದ್ದು ಯಾಕೆಂದ್ರೆ ಪ್ರಪನ್ನನ ಕಾಪಾಡು. ಇವತ್ತಿಗೂ ಸಹ ಯಾರು ಸೇತುವನ್ನ ದರ್ಶನವನ್ನ ಮಾಡ್ತಾರೋ, ಸೇತುವಿನಲ್ಲಿ ಸ್ನಾನವನ್ನ ಮಾಡ್ತಾರೋ ಅವ್ರ ಎಲ್ಲಾ ಪಾಪವೂ ಹರಣವಾಗುತ್ತೆ. ಅಧುನಾಪಿ ಅಂತ ಸ್ವಾಮಿ ಹೇಳ್ತಾರೆ. ಆ ಸೇತುವ ದರ್ಶನ ಇವತ್ತಿಗೂ ಸಹ ಅಂತ ಯಾರು ಮಾಡ್ತಾರೋ ಅದೆಲ್ಲೋ ಹೋಗುತ್ತೆ. ಇಲ್ಲಿ ಮಾಡುವಾಗ ಆ ಭಗವಂತನ ಈ ಅವತಾರದವನ್ನ ರಹಸ್ಯವನ್ನ ಜ್ಞಾಪಿಸ್ಕೋಬೇಕಲ್ಲಿ ಮಾಡ್ಬೇಕಾದ್ರೆ. ಸೇತುವ ದರ್ಶನ ಮಾಡ್ಬೇಕಾದ್ರೆ ಆ ಕ್ರೋಧ ಮಾಡ್ತಾರ, ಅದು ಪಾರಾವಾರ ಪಯೋ ವಿಶೋಷಣಗಳ ಪಾರೀಣ ಅಲ್ಲಿ ನಿಂತಿದ್ದು ಭಗವಂತ, ಅಲ್ಲೇ ಶರಣವನಾಗಿ ಮಲಗಿದ್ದು ಸಹ ಎರಡೂ ನಮ್ಮ ಜ್ಞಾಪಕಕ್ಕೆ ಬರಬೇಕು. ಹಾಗೆ ಬಂದಾಗ ಅಲ್ಲಿ ಅದೇನಾಗುತ್ತೆ, ಶರಣಾಗತಿ ಅನ್ನೋದನ್ನ ಮನಸ್ಸಿಗೆ ಬರುವಂತ ಮಾಡಿದ್ರೆ ಆ ಭಗವಂತನ ಮತ್ತೆ ಕೋಪ ಒಂದು ನಮ್ಮ ಪಾಪರಾಶಿಯನ್ನು ದಹಿಸ್ಬಿಡ್ತಾನೆ ಅಂದ್ಬಿಟ್ಟು ಅದನ್ನ ಇದ್ರಲ್ಲಿ ತೋರಿಸ್ಕೊಡ್ತಾರೆ. ಇದರಲ್ಲಿ ಇವರು ರಂಗರಾಜ ಸ್ತವದಲ್ಲಿ ರಾಮಾವತಾರನ್ನ ಅವ್ರು ಎಲ್ಲ ಅವತಾರವನ್ನು ಹೇಳಿದ್ದಾರೆ. ಅದು ಯಾವ ತರ ಹೇಳಿದ್ದಾರೆ ನೋಡೋಣ. ಮನುಜ ಸಮಯಂ ಕೃತ್ವಾ ನಾಥಾವತೆ ರಿತಪದ್ಮಯ ಕ್ವಚನ ವಿಪಿನೇ ಸಾ ಚೇದಂತರ್ಧ್ಯನ ನರ್ಮ ವಿನಿರ್ಮಮೆ ಕಿಮದ ಜಲಧಿಂ ಬದ್ವಾ ರಕ್ಷೋ ವಿದೀಶ ವರೋದ್ಧತಂ ಬಲಿಮುಖ ಕುಲೋಚ್ಚಿಷ್ಟಂ ಕುರುವನ್ ರಿಪುಂ ನಿರಪತ್ರಯ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ಅದೇ ತರ ಅವರ ತಂದೆ ತರನೇ ಆ ತಂದೆದು ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ರಾವಣಂದೇನ್ ತಪ್ಪಿಲ್ಲ ಅನ್ನೋ ತರ ಇಲ್ಲಿ ಅವನ್ನ ಅದ್ಭುತವಾಗಿ ಇದು ಮಾಡ್ತಾರೆ. ಅದರಲ್ಲಿ ಅದು ಹೇಳ್ತಾರದಕ್ಕೆ ಅದೇ ಹೇ ನಾಥ ಅಂದ್ಬಿಟ್ಟು, ನಾಥ ಅನ್ನೋದ್ರೆ ಸಂಬೋಧನೆ. ಅದಕ್ಕೆ ಹೇ ನಾಥ ಅದೇ ಮನುಜ ಸಮಯಂಕೃತ್ವ ಅಂದ್ರೆ ಸಮಯ ಅಂದ್ರೆ ಒಂದು ಸಂಕಲ್ಪ. ಮನುಜ ಸಮಯಂಕೃತ್ವ ಮನುಷ್ಯನಾಗಿ ಅವತಾರ ಮಾಡಬೇಕು ಅಂತ ಒಂದು ಸಂಕಲ್ಪನ ಮಾಡಿ, ಅದು ದೇವತೆಗಳು ಶರಣಾಗತಿ ಮಾಡಿದ್ರಿಂದ ರಾವಣಿಗಿದ್ದಂತ ವರ ದೈತ್ಯರಿಂದ ಯಾವುದಿಂದಲೂ ಇಲ್ಲ, ಮನುಷ್ಯನ ಬಿಟ್ಟು ಬೇರೆ ಎಲ್ಲ ಕೇಳ್ಕೊಂಡಿದ್ದ. ಹಾಗಾಗಿ ಮನುಷ್ಯನಾಗಿ ಅವತಾರ ಮಾಡಬೇಕು ಅಂತ ಮಾಡಿದಂತಹ ಒಂದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪದ ಅದೇನೋ ಪದ್ಮಯ ಸಹ ಶ್ರೀಯೊಂದಿಗೆ ಮಾಡ್ತಾನೆ. ಅದಕ್ಕೆ ಅವಾಗ ಅವತೇರಿತ, ನೀನು ಸಂಕಲ್ಪ ಮಾಡಿಕೊಂಡು ತಾಯಿಯೊಂದಿಗೆ ಅವತಾರ ಮಾಡಿದೆ, ತಾಯಿ ಭೂದೇವಿಯಾಗಿ ಬಂದ್ಲು. ಅದ ಬಂದಾಗಕ್ಕೆ ಆಗ ಆ ದೇವಿ ಕ್ವಚಿನ ವಿಪಿನ, ಕ್ವಚನ ಯಾವುದೋ ಒಂದು ಇಲ್ಲಿ ವಿಪಿನ ಅಂದ್ರೆ ವನ ಕ್ವಚಿನ, ಇಲ್ಲಿ ಅಶೋಕವನವನ್ನು ಹೇಳ್ತಾರೆ. ಕ್ವಚಿನ ವಿಪೆ ಯಾವುದೋ ಒಂದು ಅಂದ್ರೆ ಅಶೋಕವನ ಅಂತ ಒಂದು ಇದು ಯಾವುದೋ ವನ ಆಗ್ತಿತ್ತು. ಕ್ವಚಿನ ವಿಪಿನೆ ಯಾವುದೋ ಒಂದು ಉಪವನದಲ್ಲಿ ಅಂದ್ರೆ ಅಶೋಕವನ ಒಂದು ಉಪವನದಲ್ಲಿ ಅದಕ್ಕೆ ಅಂತರ್ಧಿ ನರ್ಮ, ಅವಳು ಮರೆಯಾಗುವಂತಹ ಒಂದು ಒಂದು ನಾಟಕವನ್ನ ನೀ ಆಡಿದೆ ನೀನು. ಅಂದ್ರೆ ನೀನು ಅವಳನ್ನ ತಾನೇ ಹೋಗಿ ಮರೆಯಾಗ್ಬೇಕು, ಲೋಕಕ್ಕೆ ಬಂದು ರಾವಣ ಅಪಹಾರ ಮಾಡ್ಕೊಂಡು ಹೋಗೋ ತರ ಎಲ್ಲಾರ್ಗೂ. ಆದ್ರೆ ನಿಂದೇ ಒಂದು ನಾಟಕ ಅದು, ಅದನ್ನ ಅವಳು ಮರೆಯಾಗೋ ತರ ಅಂತ ಒಂದು ನಾಟಕವನ್ನ ನೀನ್ ಆಡಿದೆ. ಅದಕ್ಕೆ ವಿನಿರ್ಮಮೆ ಚೇತ್, ಹಾಗೆ ನೀ ಮಾಡಿದ್ದೆ ಆಗಿದ್ದ ಅಂದ್ರೆ ನೀನೇ ಒಂದು ನಾಟಕವನ್ನು ಮಾಡಿದ್ದೆ. ನಿನ್ನ ಒಂದು ಸಂಕಲ್ಪದಿಂದನೇ ತಾಯಿಯಲ್ಲಿ ಹೋಗಿರ್ಬೇಕು ಅಂತ ಮಾಡಿದ್ರಿಂದ ರಾವಣನಿಗೆ ಬುದ್ಧಿ ಕೊಟ್ಟು ಅವನನ್ನ ಇಲ್ಲಿಂದ ಅಪಹರಣ ಮಾಡಿ ಅಲ್ಲಿ ತಗೊಂಡು ಇರೋ ತರ ಮಾಡಿದೆ.
ಹಾಗಿದ್ರೆ ಆಗ ಅದಕ್ಕಾಗಿ ಏನ್ ಮಾಡಿದೆ, ಜಲದಿಂ ಬದ್ವ, ಮತ್ತೆ ಅವಳನ್ನ ನೀನು ಪಡೆಯೋದಕ್ಕೋಸ್ಕರ ಸೇತುವನ್ನೇ ಕಟ್ಬಿಟ್ಟೆ ಸಮುದ್ರಕ್ಕೆ. ಕಟ್ಬಿಟ್ಟು ಏನ್ ಮಾಡ್ದೆ ಕಡೆಗೆ, ಆಮೇಲೆ ವಿದೀಶ ವರೋದ್ಧತಂ, ಆ ವಿದೀಶ ಅಂದ್ರೆ ಬ್ರಹ್ಮ, ಬ್ರಹ್ಮನಿಂದ ವರವನ್ನು ಪಡ್ಕೊಂಡು ಉದ್ಧತನಾಗಿದ್ದಂತ ರಾವಣ, ಬ್ರಹ್ಮನಿಂದ ವರ ಪಡೆದಂತ ಗರ್ವಿತನಾಗಿದ್ದಂತ ರಕ್ಷ, ಇಲ್ಲಿ ರಾವಣನಿಗೆ ಅಲ್ಲಿ ಹೆಸರೇಳೋದಿಲ್ಲ ಅಂದ್ರೆ ರಕ್ಷ, ಒಬ್ಬ ರಾಕ್ಷಸರಾದಂತ ರಿಪುಂ, ಆ ಶತ್ರುವನ್ನ ಏನ್ ಮಾಡಿದೆ, ಬಲಿಮುಖ ಕುಲೋಚ್ಚಿಷ್ಟಂ ಕುರ್ವನ್ನೆ, ಆ ಕಾಗೆಗಳು ಎಲ್ಲವನ್ನು ಕರೆದು ತಿಂದು ಎಂಜಲ್ ಮಾಡಿ ಚೂರು ಚೂರು ಮಾಡಿ ಎಲ್ಲವನ್ನು ಕರೀತಲ್ಲ, ಆ ತರ ಮಾಡಿ ನೀನು ನಿರಪತ್ರಯ ನಾಶವನ್ನು ಮಾಡಿದೆ ನೀನು. ಕಿಮ್ ಅಂತ ಕೇಳ್ತಾರೆ, ಯಾಕೆ ಅನ್ಬಿಡು, ಯಾಕೆಂದ್ರೆ ನೀನೇ ನಾಟಕವಾಡ್ದೆ, ನೀನೇ ತಾಯಿಯಲ್ಲಿ ಹೋಗೋ ತರ ಮಾಡಿದೆ, ಅವನಿಗೆ ಬುದ್ಧಿ ಕೊಟ್ಟು ಅವನಿಗೆ ಅಪಹರಣ ಮಾಡಿದೆ. ಇದರಲ್ಲಿ ರಾವಣನ್ ತಪ್ಪೇನು, ನಿಂದೆ ತಾನೇ ನಾಟಕ ಇದು, ಅವನ್ ತಪ್ಪೇನು ಇದರಲ್ಲಿ, ನೀ ಯಾಕೆ ಅವ್ರನ್ನ ಕೊಂದೆ ಅನ್ಬಿಟ್ಟು. ಅಂದ್ರೆ ಇದು ಒಂದು ಭಗವಂತನ ಪ್ರಶ್ನೆ ಮಾಡೋ ತರ ಎಲ್ಲವನ್ನೇ ನಾಟಕ ಅವನ ಮೂಲಕ ಆಡಿಸಿ ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ, ಇದು ಯಾವ ನ್ಯಾಯ ಅನ್ನೋ ತರ ಕಿಮ್ ಬಂದ್ಬಿಟ್ಟು ಅಂತ. ಅವನ ದೋಷವೇನು ಇದರಲ್ಲಿ, ನಿನ್ನ ಸಂಕಲ್ಪ ತರ ತಾಯಿ ನಡ್ಕೊಂಡ್ಲು, ಅದು ನಿಮ್ಮಿಬ್ಬರ ಸಂಕಲ್ಪವೇ ತರ ಅವನ ದೋಷ ಏನಿಲ್ಲ, ಅದರಿಂದ ಅವನ ಶಿಕ್ಷೆ ಕೊಟ್ಟಿಲ್ಲ, ಇದು ಯಾವ ನ್ಯಾಯ ಇದು ಅಂದ್ಬಿಟ್ಟು ಅದ್ಭುತವಾಗಿ ಅವರು ಅದು ರಾಮಾವತರನ ಆಧಾರವನ್ನೇ ಮಾಡ್ತಾರೆ. ಆ ತರ ಮಾಡಿ ಅವನ್ನೆಲ್ಲ ಮಾಡ್ದ, ಅದನ್ನ ಇದ್ ಮಾಡ್ದ ಅನ್ಬಿಟ್ಟು ಅಂತ. ಇವರಂತೂ 10 ಶ್ಲೋಕಗಳಲ್ಲಿ ಆ ಭಗವಂತನ ಇದ್ ಮಾಡ್ತಾರೆ ಕಡೆಗೆ. ನೀನು ಹೇಳ್ತಾರೆ ಅದಲ್ಲಿ, ನೀನು ನಾಟಕವನ್ನೇನೋ ನಾಟಕವನ್ನ ಮಾಡಿದ್ರೆ ಈ ರಾಮಾವತಾರದಲ್ಲಿ ನಿನ್ನ ವೇಷ ಆಗಾಗ ಕಳಚೋಯ್ತು. ಆ ಅಹಂ ಮಾನುಷಂ ಮನ್ಯೆ ರಾಮಂ ಮಾನುಷಂ ಮನ್ಯೆ ಅಂತ ಹೇಳ್ಕೊಂಡು ಬಂದೆ. ಆದ್ರೆ ಅಮಾನುಷ ಕೆಲಸವನ್ನೇ ಇದು ಹೆಸರು ಅಮಾನುಷಸ್ತವ, ಅತಿ ಮಾನುಷಸ್ತವ ಅಂತಾನೆ ಇದು. ಅತಿ ಮಾನುಷ ಕೆಲಸವನ್ನೇ ಅನೇಕ ಅನಿತಮಾನುಷ ಕೆಲಸವನ್ನೇ ಮಾಡಿದೆ. ಜನಗಳು ನಂಬೋವಂಗಾದ್ರೂ ಇರ್ಬೇಡವ ಇದನ್ನ ನೋಡಿ ಆದ್ರೂ ಜನಗಳಿಗೆ ತಿಳಿಯುತ್ತೆ ಅಂತ ನಿನಗೆ ಹೊಳಿಲೇ ಇಲ್ವಲ್ಲ, ನೀನು ನಾಟಕ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ನಾಟಕ ಮಾಡದೆ ಸರಿಯಾಗಿ ಮಾಡ್ಲಿಲ್ಲ ನೀನ್ ನಾಟಕವನ್ನ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಹೇಳ್ತಾರೆ ಸೀತಾ ಆದ್ರೆ ಹೇಳ್ತಾರೆ, ಪೃಚ್ಛಾಮಿ ಕಿಂಚನ ಯದಾ ಕಿರರಾಘವತ್ವೇ ಮಾಯಾ ಮೃಗಸ್ಯ ವಶವೋ ಮನುಜತ್ವ ಮೌಢ್ಯಾತೆ ಸೀತಾ ವಿಯೋಗ ವಶವೋ ನಚೋದದ್ಗತಿಜ್ಞ ಪ್ರಾದಾಸ್ತದ ಪದಗತಂ ಹಿ ಕಟಂಖಗಾಯ. ಕಡೆಗೆ ನೀನು ಹೇಳ್ತಾರೆ ಪೃಚ್ಛಾಮಿ, ನಿನಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಆ ತಂದೆ ಕೇಳಿದ್ರಲ್ಲ ಮಾಡ್ದಂಗೆ ಪರಾಶರ ಭಟ್ರು ಅವ್ರ ಮಗ, ಆದ್ರಿಂದ ಅವರು ನಿನಗೊಂದು ಪ್ರಶ್ನೆಯನ್ನು ಮಾಡ್ತೀನಿ ಅಂತ ಅದೇ ಧಾಟಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಇವ್ರು ಹೇಳ್ತಾರೆ, ರಾಮ ನಾನು ನಿನಗೊಂದು ಪ್ರಶ್ನೆಯನ್ನ ಮಾಡ್ತೀನಿ, ನೀನು ಮನುಷ್ಯ ಅಂತ ಹೇಳ್ಕೊಂಬಂದಿಯಲ್ಲ, ಅದಕ್ಕೆ ನಾನು ನಿನಗೆ ಒಂದು ಉಪನಿಷವನ್ನು ಮಾಡ್ತೀನಿ ಕಡೆಗೆ. ಆವಾಗ ಮನುಜತ್ವ ಮೌಢ್ಯತೆ, ಮನುಷ್ಯ ಅನ್ನೋದ ಮೌಢ್ಯತೆ. ಸೀತೆ ಹೋದಾಗ ಅಯ್ಯೋ ಇದು ಎದೆ ಬಡ್ಕೊಂಡು ಆಲಾಪನೆ ಮಾಡಿದೆ, ನೀನ್ ನೋಡಿದ್ಯಾ ನಾನ್ ನೋಡಿದ್ಯಾ ಅವ್ರು ನೋಡಿದ್ಯಾ ಅಂತ ಗೋದಾವರಿ ಕೇಳೋದು, ಮರನ್ ಕೇಳೋದು, ಬಳ್ಳಿನ ಕೇಳೋದು, ಎಲ್ಲ ನೋಡೋರಿಗೆ ಏನೋ ಇಷ್ಟೊಂದು ಸಾದಾ ಇವನ ಮನುಷ್ಯ ಅಂತ ಹೇಳಿದೆ. ಆ ತರ ಹೇಳ್ದವನ ಕಡೆಗೆ ಆಗೋದಕ್ಕೆ ಏನ್ ಕಾರಣ, ಸೀತಾ ವಿಯೋಗವನ್ನ ಹೇಗೆ ಸೀತಾ ವಿಯೋಗವನ್ನು ಮಾಡಿದೆ ನೀನು. ಒಂದು ಮಾಯಾಮೃಗ ಅಂತ ಲಕ್ಷ್ಮಣ ಗೊತ್ತು ನಿನಗೆ, ಲಕ್ಷ್ಮಣ ಬಾಯಿ ಬಿಟ್ಟು ಹೇಳ್ತಾನೆ, ಮಾರೀಚನೆ ಅಂತಾನು ಹೇಳ್ತಾನೆ. ಆದ್ರೂ ಸಹ ಲೆಕ್ಕ ಇಲ್ಲದೆ ಮಾಯೋಗ ವಿಷಯನ್ನ ಇಟ್ಕೊಂಡು ಬೇಕು ಅಂತ ಹೊರಗಡೆ ಹೋದೆ ನೀನು. ಅಂದ್ರೆ ನಿನಗೆ ಅವನು ಮಾಯಾಮೃಗ ಅಂತ ಚೆನ್ನಾಗಿ ತಿಳಿದಿದ್ರು ಸಹ ನೀನು ಗೊತ್ತು ಇದು ನೀನು ಲಕ್ಷ್ಮಣ ಹೇಳಿದ್ರು ಅದ್ರ ಲೆಕ್ಕ ಹಿಡ್ದೇನೆ ಹೋದೆ, ಲಕ್ಷ್ಮಣನು ಬರೋ ಹಂಗೆ ಮಾಡ್ಕೊಂಡೆ. ಅದರಿಂದ ರಾವಣ ಏನ್ ಮಾಡ್ದ, ಅದನ್ನ ಇದ್ ಮಾಡ್ಕೊಂಡ. ಅದಕ್ಕೆ ಅವಾಗ ಏನಾಯ್ತಿದು, ಇದು ಸಾಧಾರಣವಾದ ಒಬ್ಬ ಮನುಷ್ಯರು ಮಾಡುವಂತಹ ಕೆಲಸ. ಸಾಧಾರಣ ಮನುಷ್ಯ ಏನಂತಾರೆ, ಹೌದು ಇದು ರಾಕ್ಷಸ ಅಂತ ಯಾರು ಹೇಳಿ ಹೌದೌದು ಬೇಡ ಅಂದ್ರೆ ಬಿಡ್ತಿದ್ರು. ನೀನು ಅದನ್ನ ಬಿಡದೆ ಹಿಂಬಾಲಿಸಿದೆ ನೀನು. ಅಲ್ಲಿ ನಿನ್ನ ಅರ್ಧ ಪೂರ್ತಿ ಕಳಿಸ್ಲಿಲ್ಲ, ಅರ್ಧ ಕಳಿಸ್ತು. ಅದಾದ್ಮೇಲೆ ಏನ್ ಮಾಡಿದೆ, ಪ್ರಾದಾಸ್ತತ ಪರಗತಂಹಿ ಕಟಂಖಗಾಯ, ಸೀತೆನೇ ಇಲ್ಲ ಎಲ್ಲಿ ಅಂತ ಹುಡುಕೋದಕ್ಕೆ ಗೊತ್ತಿಲ್ಲ ಅಂತ ಅಳುತಾನೆ ಎಲ್ಲ ಮಾಡ್ತಿದ್ದವನು ಆ ಖಗಂ ಅಂದ್ರೆ ಇಲ್ಲಿ ಜಟಾಯುವಿಗೆ ಅನುಜ್ಞಾಮಿ ಹೋಗು ಲೋಕ ಅನುತ್ತಮ ಲೋಕಂ ಮಮನುಜ್ಞ, ನನ್ನ ಅನುಜ್ಞೆಯಿಂದ ಹೋಗು ಉತ್ತಮ ಲೋಕಕ್ಕೆ ಹೋಗು ಅಂತ ನೀ ಹೇಳಿದೆಯಲ್ಲ, ಅದು ಕಥಂ ಅದು ಹೇಗೆ ನೀನು ಅನ್ಬೇಡ ಕಡೆಗೆ. ಅದಕ್ಕೆ ಅದು ಹೇಗೆ ಹೇಳ್ತಾರೆ, ಅದಕ್ಕೆ ಮಯಾತ್ಮಂ ಸದನುಜ್ಞಾತೋ ಗಚ್ಚಾನ್ ಅಂತ ಹೇಳ್ತಾನೆ, ಗಚ್ಚ ಲೋಕ ಅನುತ್ತಮ ಅಂತ ಹೇಳ್ದೆಯಲ್ಲ, ಅಲ್ಲಿ ಹೇಗೆ ಹೇಳ್ದೆ ಅದು ಸಾಧಾರಣ ಮನುಷ್ಯನಾಗಿದ್ದರಿಂದ ಈ ಮಾತನ್ನು ಹೇಳಕ್ ಸಾಧ್ಯವ ನೀನು. ಅದಕ್ಕೆ ಅದನ್ನ ಹೇಳ್ತಾ ಕಡೆಗೆ. ಅವಾಗ ಅದಕ್ಕೆ ಲೋಕ ಇಂದನೇ ಶ್ಲೋಕವನ್ನ ಮಾಡಿಬಿಟ್ರೋದಕ್ಕೆ ಸತ್ಯೇನ ಲೋಕಾನ್ ಜಯತಿ ದೀನಾಂ ದಾನೇನ ರಾಘವ ಅಂತ ಅವಾಗ ಹೇಳ್ತಾರೆ. ಅದಕ್ಕೆ ಗುರುನ್ ಶುಶ್ರೂಷಯ ವೀರೋ ಧನುಷಾ ಯುಧಿಶತ್ರುವಾನ್ ಅಂತ ನಿನ್ಗೆ ಅವಾಗಲೇ ನಮ್ಮ ಪೂರ್ವಾಚಾರಗಳೆಲ್ಲ ಹೇಳ್ಬಿಟ್ರು ನಿನಗೆ, ಅದನ್ನ ಮಾಡಿದ್ರು ಅಂತ ಹೇಳ್ತಾರೆ.
ಅದೊಂದ್ರಲ್ಲಿ ನೀನು ಕಳ್ಚೋಯ್ತು. ಕಡೆಗೆ ಜಟಾಯುವನ್ನ ನೀನು ಮೇಲೆ ಕೊಟ್ಟಿಲ್ಲ, ಅದು ಸಹ ಅದೆಲ್ಲವನ್ನು ಹೇಗೆ ಅಷ್ಟೆಲ್ಲ ಆದವನು ಸಹ ಅದನ್ನ ಹೇಳ್ತಾರೆ. ಕಡೆಗೆ ನೀನು ಇದು ಹೇಳ್ತಾರೆ, ನೀನು ಒಂದು ಹೇಳ್ತಾ ಇದ್ದಲ್ಲಿ ಅದನ್ನು ಹೇಳ್ತಾ ಇದ್ದಲ್ಲಿ ಅಕ್ಷುಂಡ ಯೋಗ ಪತಮಗ್ರ ಹತಂಜಟಾಯುಂ ತಿರ್ಯಂಚಮೇವ ಪದಮೋಕ್ಷ ಪತೇ ನಿಯೋಕ್ತುಂ ಶಕ್ನೋಷಿ ವೇತ್ತಿ ಚ ಯದಾ ಸತದಾ ಕಥಂತ್ವಂ ದೇವಿ ಮವಾಪ್ತು ಮನಲಂ ವಿಚಿತೋ ವಿಚಿನ್ವನ್. ಕಡೆಗೆ ಹಿಂದಿನ ಶ್ಲೋಕದ ಒಂದು ಮಾಡ್ತಾರೆ, ನೀ ಕಾಪಾಡಿದ್ದಕ್ಕೆ 2-3 ಕಾರಣ ನೀನು ಕಾಪಾಡಕ್ ಸಾಧ್ಯವೇ ಇಲ್ಲ, ಆದ್ರೂ ಕಾಪಾಡಿದ್ರೆ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅವಾಗ ಅಲ್ಲಿ ಕಾಡು ಮೇಡೆಲ್ಲ ಕೇಳ್ತಾನ, ಇಲ್ಲೇ ಗೊತ್ತಿದೆಯಲ್ಲ. ಹಾಗೆ ಗೊತ್ತಿದ್ದವನು ನಿನಗೆ ಆ ಜಟಾಯುಗೆ ಮೋಕ್ಷ ಕೊಡೋದಕ್ಕೆ 3 ಪ್ರತಿಬಂಧಕ ಆಯ್ತು ಅವನಿಗೆ. ಒಂದು, ಅವನು ತಿರಿಯಕ್ ಮನುಷ್ಯನಲ್ಲ, ಅವನು ಬಾಯಿ ಬಿಟ್ಟು ತಿರಿಯಕ್ ಅವನು, ಅದರಿಂದ ಅವನಿಗೆ ತಿರಿಯಕ್ಕಾದ್ರಿಂದ ಅವನಿಗೆ ಅದಕ್ಕೆ ಯೋಗ್ಯತೆ ಇಲ್ಲ. ಎರಡನೇದು, ಅವನು ವಧ ಮಾಡಲ್ಪದ್ದ ಯಾರಿಂದ? ರಾವಣ ಒಬ್ಬ ಬ್ರಾಹ್ಮಣಿಂದ ವಧ ಮಾಡಲ್ಪಟ್ಟವನು. ಅವನಿಗೆ ಅದರಿಂದ ಏನಾಗುತ್ತೆ, ಅವನು ಅರ್ಹತೆ ಇಲ್ಲ ಅವನಿಗೆ. ಯಾರು ವಾರನ್ನ ವಧೆ ಬರ್ತಾರೋ ಅವರಿಗೆ ಅರ್ಹತೆ ಬರೋದಿಲ್ಲ, ಅವರಿಗೆ ಇದು ಇಲ್ಲ. ಮೂರನೇದು ಏನು ಅಂತಂದ್ರೆ ಅವನು ಇದರಲ್ಲಿ ಬಂದಿರುತ್ತೆ, ಅವನು ತಿರಿಯಕ್ಕೆ ನೀರು ಹುಟ್ಟಿರೋ ಅವನು ಅಂತಾದ್ರಲ್ಲಿ ಅವನಿಗೆ ನಿನ್ನನ್ನು ಕೇಳಲೂ ಇಲ್ಲ ಅವನು. ಈ 3 ಕಾರಣದಿಂದಲೂ ಸಹ ಅವನಿಗೆ ಬಂದವನು ಬೇರೆ, ಅವನಿಗೆ ಶಿಕ್ಷೆ ಬೇರೆ. ಕೊಲ್ಲಲ್ಪಟ್ಟವನು ಬ್ರಾಹ್ಮಣಿಂದ ಆದ್ರಿಂದ ಅವನಿಗೆ ಅದರಲ್ಲೂ ಸಹ ಹೋಯ್ತು ಅದಕ್ಕೆ ಶಿಕ್ಷೆಗೆ. ಆದ್ರಿಂದ ಅವನಿಗೆ ಉತ್ತಮ ಇರುವ ಮಾರ್ಗಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅದಕ್ಕೆ ಗಚ್ಚಲೋಕ ಮನುತ್ತಮ ಅಂತ ಹೇಳೋದು ಅದಕ್ಕೆ ಅಂದ್ರೆ ಇದು. ಈ 3 ಮಾಡೋದು ಯಾರಿಗೆ ಸಾಧ್ಯ? ಸಾಧಾರಣವಾಗಿ ಶಾಸ್ತ್ರ ವಿರುದ್ಧ ಭಗವಂತನೊಬ್ಬರಿಂದಲೇ ಸಾಧ್ಯ. ಅದರಿಂದಲೂ ನಿನ್ನ ಬಣ್ಣ ಬೆಳೀತು ಅಂತ ಹೇಳ್ತಾರೆ. ಬ್ರಾಹ್ಮಣಿಂದ ಹತನಾದವನು ಅವನು ಖಗ, ಅವನಿಗೆ ಯಾವ ಯೋಗ ಅಭ್ಯಾಸವೂ ಮಾಡಕ್ ನೀನು ಶರಣಾಗತಿ ಮಾಡಕ್ ಯೋಗ್ಯತೆಯೂ ಇಲ್ಲ. ಅಂತಹವನ್ನ ನೀನು ಹೋಗುವಂತ ಮಾಡಿದ್ಯಲ್ಲ ನೀನು. ಅದರಿಂದ ಎರಡೂ ಸಹ ಇದು ಅದನ್ನ ಹೇಳ್ತಾರೆ ಕಡೆಗೆ. ಅದಕ್ಕೆ ಒಂದು ಇದಿದೆ, ಅದಕ್ಕೆ ಯಾಕೆ ಹೇಳ್ತಾರೆ ಅಂತ ಒಂದು ಶಾಸ್ತ್ರವಿದೆ. ಯಶ್ಚ ಹಂತಿ ದ್ವಿಜಾನ್ಮಾನಂ ಯಶ್ಚ ವಿಪ್ರೇಣ ಹನ್ಯತೆ ತಾವುಭೌ ಅದವಜ್ಞೇಯೋ ಪರಾಲೋಕ ಪರಾನ್ಮುಖೌ ಅಂತ ಹೇಳ್ತಾರೆ. ಅಂದ್ರೆ ಯಾರು ಬ್ರಾಹ್ಮಣನ್ನ ಕೊಲ್ತಾನೋ ಯಾರು ಬ್ರಾಹ್ಮಣಿಂದ ಕೊಲ್ತಾನೋ, ಯಾರು ಬ್ರಾಹ್ಮಣನ್ನ ಕೊಲ್ತಾನೋ ಅವರಿಬ್ರಿಗೂ ಮೋಕ್ಷಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಶಾಸ್ತ್ರ ಇದೆ. ಅದು ಹಾಗಿರ್ಬೇಕಾದ್ರೆ ನೀನು ಹೇಗೆ ಕೊಟ್ಟೆ ನೀನು ಅಂದ್ಬಿಟ್ಟು ಅದರಿಂದ ನೀನು ಮನುಷ್ಯ ಅಲ್ಲ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಅಷ್ಟಲ್ಲ, ಯಾರೋ ಹೋಗಿ ವಾಲಿ ಸುಗ್ರೀವನಿಗಿಂತ ಹೆಚ್ಚು ಬಲವಂತ ಅಂತ ಗೊತ್ತು ನಿನಗೆ, ಗೊತ್ತಿದ್ರು ನೀನು ವಾಲಿಯನ್ನ ಬಿಟ್ಟು ಸುಗ್ರೀವನ ಮಾಡಿದೆ. ವಾಲಿನಾಗಿದ್ದ ಒಂದು ನಿಮಿಷದಲ್ಲಿ ಸೀತೆ ತಂದು ಕೊಡ್ತಿದ್ದ ನೀನು ಗೊತ್ತದು. ಆದ್ರೂ ಸುಗ್ರೀವನ್ನ ನೀನು ಆರಿಸ್ಕೊಂಡೆ. ಅವನು ಬಲಹೀನ, ವಾಲಿ ಮಾಡಿದ್ರೆ ಅವನು ಬಲಹೀನ. ಅವನು ಅಷ್ಟಾಗಿ ಅವನು ನಿನ್ನ ಶಕ್ತಿಯನ್ನೇ ಅನುಮಾನ ಪಟ್ಟಾಗ ಏನ್ ಮಾಡ್ದ ಅವನು? ಒಂದಿತ್ತು ಹೊಡೆದ ಆಯ್ತು ಅವನಿಗೆ. ಆ ಒಂದು ಇದನ್ನ ಬೇಯಿಸು ಅಂತ ಅಷ್ಟೇ, ಒಂದು ಸಾಲ ಮರವನ್ನು ತೋರಿಸಿ ಅದನ್ನ ಬೇಯಿಸು ಅಂತ. ಆ ಒಂದು ಮರವನ್ನ ಬೇಯಿಸಿದ್ರಾಗಿತ್ತು. ನೀನು ಬಿಟ್ಟ ಬಾಣ 7 ಸಾಲ ವೃಕ್ಷ ಒಂದಾದಂದು ಹೋಗಿ ಭೂಮಿಯ ಒಳಗಡೆಯಿಂದ ಅಲ್ಲಿರುವ ರಾಕ್ಷಸರನ್ನ ಕೆಲವ್ರನ್ನೆಲ್ಲ ಕೊಂದು ಮತ್ತೆ ಮೇಲಕ್ಕೆ ಬಂದು ಮತ್ತೆ ತನ್ನ ಬತ್ತಳಿಕೆ ಬಂದು ಸೇರ್ಕೊಂತು. ಇದು ಸಾಧಾರಣವರು ಬಾಣವನ್ನ ಪ್ರಯೋಗ ಮಾಡಲು ಸಾಧ್ಯವೇ ಇದು? ಅದೇ ಹೇಳ್ತಾರೆ, ಸಾಲಾಮಿ ಸಪ್ತಗಿರೀನ್ ಸರಸಾ ತಲಾನ್ಯಾನೆ ಏಕೇಶ ಮಂದ ಜಗತೋ ನಿರಪತ್ರಯಸ್ತ್ವಂ ಅಂದ್ಬಿಟ್ಟು ಅದರಿಂದ ಶಾಖಾಮೃಗೇಸ್ಮ ಕಥಂ ಸಹಾಯಂ. ಆ ಶಾಖಾಮೃಗ ನಿನಗೆ ಸಹಾಯವೇ. ಆ ಸಹಾಯವನ್ನ ಪಡೆಯೋದಕ್ಕೆ ನೀನು ಅವನಲ್ಲಿ ಶರಣಾಗತಿ ಮಾಡದೆ ಸೈಕ್ಯವನ್ನ ಮಾಡಿಕೊಂಡು ಇದೆಲ್ಲ ಒಂದು ನಾಟಕ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ನೋಡಿದವ್ರು ಗೊತ್ತಾಗೋದಿಲ್ವ ಅಂತ ಅದನ್ನು ತೋರಿಸ್ಕೊಳ್ತಾರೆ. ಆಮೇಲೆ ಅದಾದ್ಮೇಲೆ ಕಡೆಗೆ ಸುಗ್ರೀವನ್ನ ಅದನ್ನು ಹೇಳ್ತಾರೆ. ಸುಗ್ರೀವ ಯಾವ ಲೆಕ್ಕ ಅವನನ್ನ ಇದು ಮಾಡ್ಕೊಂಡ ನೀನು ಅಂದ್ಬಿಟ್ಟು ಇದೆಲ್ಲವನ್ನು ಹೇಳ್ಬಿಟ್ಟು ಹೇಳ್ತಾರೆ ಕಡೆಗೆ. ಅವಾಗ ಹೇಳ್ತಾರೆ, ಮಾನುಷ್ಮಕಂ ಚರಿತಮಾಚರಿತಂ ಪ್ರವೃತ್ತ ದೇವಾದಿಗಂ ಚರಿತಮಂಗ ಕಿಮಂಗಕಾರ್ಷೀಃ ಯತ್ಸಾಗರೇ ಕಿಲ ಬಬಂಧಿತ ನಾಥಸೇತುಂ ಶೈಲೈ ಪ್ಲವಂಗಮ ಸಮೀಹಿತ ಸಂಪ್ರಮುಂಜೈ ಹೇಳ್ತಾರೆ ಕಡೆಗೆ. ಆವಾಗ ಒಬ್ಬ ಸೇತು ಬಂಧನವನ್ನು ಮಾಡಿದೆಯಲ್ಲ, ಒಬ್ಬ ಸಾಧಾರಣ ಮನುಷ್ಯರು ಮಾಡಲು ಸಾಧ್ಯವ? ಮಾಡಿಸೋದಕ್ಕೂ ಯೋಗ್ಯತೆ ಬೇಕಲ್ಲ ಅದಕ್ಕೆ. ಇದು ಅತಿಮಾನುಷ ಕೃತಿವೆ ಅಲ್ವೇ? ಅದಕ್ಕೆ ಆತ್ಮಾನುಮಾನುಷಂ ಮನ್ಯೇನ್ ಸುಮ್ಮನೆ ನೀವು ಹೇಳ್ಕೊಂಡೇ ಇರ್ತವ್ರ. ಅದಕ್ಕೆ ಮನುಷ್ಯರು ಮಾನುಷ್ಯಕಂ ಚರಿತಂ ಆಚರಿತಂ ಪ್ರವೃತ್ತ, ಮಾನುಷ ಕೆಲಸ ಅಂತ ಮಾಡಕ್ ಹೊರಟು ಅಮಾನುಷ ಕೆಲಸವನ್ನೇ ಮಾಡ್ಕೊಂಡು ಬಂದೇನೆ. ಈ ಕಡೆಗೆ ಎಲ್ಲವೂ ಸಹ ಆ ಸಮುದ್ರವನ್ನು ಬೆಟ್ಟವನ್ನು ತಂದೊಂದು ಹಾಕ್ತು.
ಅದು ನಿಲ್ಲೋ ತರ ಮಾಡಿದೆ. ಸಮುದ್ರ ಹೇಳಿ ಅವ್ರಿಗೆ ಶಕ್ತಿಯನ್ನು ಕೊಟ್ಟು ಎಲ್ಲವೂ ತೇಲ್ದೆ ಮುಳುಗದೆ ತೇಲುವಾಗಿ ನಿಂತು ಸೇತುವೆ ಕಟ್ಟೋಕೆ ಅನುಕೂಲವಾಗಿ ಮಾಡಿದೆ ಕಡೆಗೆ. ಅದನ್ನ ಇದೆಲ್ಲವೂ ಸಹ ಅದಲ್ದೇನೆ ಆಮೇಲೆ ಹೇಳ್ತಾನೆ ಅಂಗುಳ್ಯ ಗೇರ ತಾಮ್ ಹನ್ಯಾಮ್ ಅಂತ ಹೇಳ್ತಾನೆ. ಅಲ್ಲಿ ನರಸಿಂಹಾವತಾರ ಜ್ಞಾಪಕ ಒಂದು ಅವ್ರು ಹೇಳ್ಕೊಂಡಾಗ ಒಂದ್ ಅಂಗುಳದಲ್ಲಿ ಸಾಕು ಎಲ್ಲರೂ ನನಗೆ ಸೀದಾಕ್ಬಿಡ್ತೀನಿ ಅನ್ಬಿಟ್ಟು ಅಂತ. ಇದೆಲ್ಲ ಸಾಧಾರಣ ಮನುಷ್ಯರು ಹೇಳುವ ಮಾತೆ. ಇದೇನ ನಾಟಕದಲ್ಲೇ ಕಳ್ಸೋಯ್ತಲ್ಲ, ನಾಟಕವನ್ನು ಅಭಿನಯ ಮಾಡಿದೆ ಎಲ್ಲ. 7ನೇ ಅವತಾರದಲ್ಲಿ ನಿನ್ನ ಅಭಿನಯನ ಸರಿ ಹೋಗ್ಲಿಲ್ಲ, ನಿನ್ನ ಕಳಚೋಯ್ತು, ನಿನ್ನ ವೇಷ ಕಳಚೋಯ್ತು ಅಂದ್ಬಿಟ್ಟು ಅವನ್ನ ತೆಗಳೋ ತರ ಕೊಂಡಾಡ್ತಾರೆ ಇವರು ಕೂರು ತಾಯ್ವಾನ. ಅದನ್ನೇ ಅವರು ಸಹ ಅಥವಾ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಆ ಶ್ಲೋಕದಲ್ಲಿ. ಆಮೇಲೆ ಇನ್ನೊಂದೆರಡು ಮೂರು ವಿಷಯ ಇದೆ. ಆಮೇಲೆ ಇದರಲ್ಲಿ ಇನ್ನೊಂದು ಶ್ರುತಿ ಎಲ್ಲ ಇದನ್ನು ಕೂಡ ತೋರಿಸ್ಕೊಡ್ತಾ ಇದರಲ್ಲಿ ಯಾತಕ್ಕೆ ನೀರಿಗೂ ಇದಕ್ಕೂ ಬರಬೇಕು ಅಂದ್ಬಿಟ್ಟು ಅಂತ ಕೆಲವು ಶ್ರುತಿನಲ್ಲಿ ಬರುವಂತ ಕೆಲವು ಇದನ್ನ ಹೇಳ್ತಾರೆ. ಅಗ್ನಿರ್ವೈ ಮೃತ್ಯು ಸೋಪಾಮನ್ನಂ ಅರ್ಥ. ಅನಿತ ಅಪಹ ನೀರಿಗೆ ಅಗ್ನಿಗೆ ಯಾವ್ದಪ್ಪ ಮೃತ್ಯ ಅಂದ್ರೆ ನೀರಂತೆ. ಯಾಕಂದ್ರೆ ಅಗ್ನಿಗೆ ನೀರ್ ಹಾಕಿದ್ರೆ ಆರೋಗ್ಬಿಡುತ್ತಲ್ಲ, ಅಗ್ನಿಗೆ ನೀರ್ ಹಾಕಿದ್ರೆ ಅದಕ್ಕೆ ಅಗ್ನಿರ್ವೈ ಮೃತ್ಯು, ನಮಗೆ ಅಗ್ನಿ ಮೃತ್ಯು. ನಮ್ಮ ಲೋಕವನ್ನೆಲ್ಲ ದಹಿಸಿ ಸುಟ್ಟ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಭಸ್ಮ ಮಾಡುತ್ತೆ ಅಂತ ಹೇಳ್ತೆ. ಆ ಅಗ್ನಿ ನಮಗೆ ಮೃತ್ಯು. ಆ ಅಗ್ನಿ ಯಾವ್ದ ಮೃತ್ಯು? ನೀರು ಹಾಕಿದ್ರೆ ಆಗೋಗುತ್ತಲ್ಲ ಅದಕ್ಕೆ. ಸೋಪಾಮನ್ನಂ ಅಪಕ್ಕೆ ಅದಕ್ಕೆ ಅನ್ನವಾಗುತ್ತಂತೆ. ಅದು ಅಗ್ನಿ ಅನ್ನ ಆರಿಸುತ್ತೆ ಅಂದ್ರೆ ಅದಕ್ಕೆ ಅನ್ನವಾಯ್ತು, ಆಹಾರ ತರ ಆಗುತ್ತೆ ಅಂದ್ಬಿಟ್ಟು ಅಂತ ಶ್ರುತಿ ಹೇಳುತ್ತೆ ಅದಕ್ಕೆ. ಆದ್ರೆ ಇಲ್ಲಿ ಉಲ್ಟಾ ಆಗಿದೆ. ಇಲ್ಲಿ ಇವನಿಗೆ ಆ ನೀರಿಗೆ ಅಗ್ನಿಗೆ ನೀರು ಇದಾಗಬೇಕು, ಶತ್ರುವಾಗಿ ಅದನ್ನ ಅನಿಸ್ಬೇಕು. ಇಲ್ಲಿ ಅದನ್ನ ತದ್ವಿರುದ್ಧಾಗಿದೆ. ನೀರನ್ನೇ ಅಗ್ನಿ ಆರಿಸ್ಬಿಡುತ್ತೆ, ಇದನ್ನ ಒಣಗಿಸ್ಬಿಡುತ್ತೆ ಅಂತ ಮಾಡ್ತಾವ. ಅದಕ್ಕೆ ಹೇಳ್ತಾರೆ ಅದಕ್ಕೆ. ಇದರಲ್ಲಿ ಪ್ರಳಯ ಕಾಲದ ಅಗ್ನಿ ಏನ್ ಮಾಡುತ್ತೆ, ಎಲ್ಲವನ್ನೂ ಶುಷ್ಕ ಮಾಡ್ಬಿಡುತ್ತೆ, ನೀರೆಲ್ಲ ಕುಡಿದು ಬಿಡುತ್ತೆ ಅದರಲ್ಲಿ. ಇಲ್ಲಿ ಉಲ್ಟಾ ಇದು. ಸಾಧಾರಣವಾಗಿ ನೀರು ಅಗ್ನಿಯನ್ನ ಆರಿಸ್ಬೇಕು, ಇಲ್ಲಿ ನೀರನ್ನೇ ಅಗ್ನಿ ಆರಿಸುತ್ತೆ ಇಲ್ಲಿ. ಅದಕ್ಕೆ ಅಪಾಂಪತಿ ಶತ್ರು ಅಂತ ಅಲ್ಲ, ಹಾಗೆ ಶತ್ರು ಅಂತ ಹೇಳಿದ್ರಲ್ಲ ಅಲ್ಲಿ, ಇವನು ನೀರನ್ನೇ ಆರಿಸುವಂತಹ ಕ್ರೋಧವನ್ನಲ್ಲ ಇವೊಂದು. ಅದನ್ನ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಯಾಕಪ್ಪ ಅಂದ್ರೆ ಯಾವಾಗ್ಲೂ ಸೃಷ್ಟಿಯಲ್ಲಿ ಏನಾಗುತ್ತೆ, ಜಗತ್ ಕಾರಣ ಭಗವಂತ, ಆ ಕಾರಣದಿಂದ ಉಂಟಾಗೋದು ಇದೆಲ್ಲ ಕಾರ್ಯ ಜಗತ್ತು, ಎಲ್ಲ ಕಾರ್ಯ. ಪ್ರಳಯ ಕಾಲದಲ್ಲಿ ಕಾರ್ಯ ಹೋಗಿ ಕಾರಣದಲ್ಲಿ ಲಯವಾಗ್ಬೇಕು. ಅದಕ್ಕೆ ಅತನಲ್ಲ, ಅದೇ ತಾನೇ ವಿಧಿ ಇರೋದು. ಅದನ್ನ ತೋರಿಸ್ಕೊಡು ಅದಕ್ಕೆ. ಅವಾಗ ಅದನ್ನ ಹೇಳ್ಕೊಳ್ಳೋದಕ್ಕೆ ಅದಕ್ಕೆ ಹೇಗೆ ಬೇಕಾದ್ರೆ ಆಕಾಶದ ಮನೆಯೊಳಗೆ ಮಾಡೋದಕ್ಕೆ ಒಂದೊಂದು ಹೇಳ್ಕೊಳ್ಳೋದಂದ್ರೆ ಅಗ್ನೇರಾಪಹ ಆಪಃ ಪೃಥಿವಿ, ಅಗ್ನಿಯಿಂದ ಹುಟ್ಟಿದ್ದು ಆಪ ನೀರಿನಿಂದ ಪೃಥ್ವಿ. ಅದರಿಂದ ಅದೇನಾಯ್ತು, ಈಗ ಪ್ರಳಯ ಕಾಲದಲ್ಲಿ ಅಗ್ನಿಯಿಂದ ಹುಟ್ಟಿದ್ರಿಂದ ನೀರು ಮತ್ತೆ ಅಗ್ನಿಯಲ್ಲೇ ಸೇರ್ಕೋಬೇಕು. ಯಾವ್ದು ಅಗ್ನಿಗೆ ಕಾರಣ ಯಾವ್ದು? ನೀರಿಗೆ ಕಾರಣ ಅಗ್ನಿ. ಯಾವ್ದಿಂದ ಹುಟ್ಟುತ್ತೋ ಅದು ಕಾರಣ, ಹುಟ್ಟೋದು ಕಾರ್ಯ. ನೀರು ಹುಟ್ಟಿತು ಅಗ್ನೇರಾಪಹ ಅಂದ್ಬಿಟ್ಟು, ಅಗ್ನಿಯಿಂದ ಹುಟ್ಟಿತು. ಅದು ಒಂದು ಹೇಳ್ಬೋದು, ಒಂದು ಆಕಾಶಾತ್ ವಾಯೋರಗ್ನಿ ಅಗ್ನೇರಾಪಹ ಅಗ್ನಿ ಪೃಥಿವಿ ಅಂತ ಪಂಚಭೂತ ಹೇಳ್ಬೇಕಾರೆ. ಆಕಾಶದಿಂದ ಬಂತು ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರಿಂದ ಪೃಥಿವಿ ಬಂತು ಅಂದ್ಬಿಟ್ಟು ಅಂತ. ಅಗ್ನಿಯಿಂದ ನೀರು ಬಂದದ್ರಿಂದ ಪ್ರಳಯ ಕಾಲದಲ್ಲಿ ನೀರು ಅಗ್ನಿಯಲ್ಲಿ ಹೋಗಿ ಸೇರ್ಕೋಬೇಕು. ಹಾಗಾಗಿ ಆ ಕ್ರೋಧಾಗ್ನಿ ಅನ್ನೋದು ಭಗವಂತ ಅಗ್ನಿಯಲ್ಲಿ ನೀರು ಹೋಗಿ ಸೇರೋದು ಯಾವ್ದು ಇಲ್ಲ. ಅದಕ್ಕೆ ಪ್ರಳಯಾಗ್ನೋ ಅಪಾಂ ಲಯಂ ಉಚಿತ. ಅದರಿಂದ ಆ ಪ್ರಳಯದಲ್ಲಿ ಉಚಿತವಾಗಿಯೇ ಇದೆ. ಆ ಪ್ರಳಯ ಕಾಲದಲ್ಲಿ ನೀರು ಹೋಗಿ ಅಗ್ನಿಯಲ್ಲಿ ಸೇರೋದು ಉಚಿತವಾಗಿದೆ. ತನ್ನ ಕಾರ್ಯವಾದಂತ ಅಗ್ನಿಯಲ್ಲೇ ಹೋಗಿ ಕಾರ್ಯವಾದ ನೀರು ಹೋಗಿ ಸೇರುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ಕೊಂಡು ಬರುತ್ತೆ ಅದಕ್ಕೆ. ಆಮೇಲೆ ರಾಮ ವಿಗ್ರಹ ಧರ್ಮ ಅನ್ನೋದಕ್ಕೆ ಅನೇಕ ಉದಾಹರಣೆ ಹೇಳ್ಬೋದು. ನಾವು ಅದನ್ನ ಹೇಳ್ಕೊಂಡ್ಬಿಡ್ತೀವಿ ಅದಕ್ಕೆ. ಅದ್ರಲ್ಲಿ ಮುಖ್ಯವಾಗಿ ಒಂದೇ ಒಂದನ್ನ ಹೇಳ್ಬಿಟ್ಟು ಮುಗಿಸೋಣ. ಅದರಲ್ಲಿ ಯಾವಾಗ ಇವನು ಹಿಂದೆ ಬರ್ತಾ ತಂದೆ ಇದು ಗೊತ್ತಿರಲ್ಲ ಅವನಿಗೆ, ಬಂದಾಗ ಬರ್ತಾನೆ, ಎಲ್ಲ ಶೋಕವಾಗಿರುತ್ತೆ. ಅಲ್ಲಿ ಬರ್ತಾರೆ, ತಾಯಿ ಹೋದಾಗ ತಂದೆ ಮೃತವಾದ ಅಂತ ತಿಳಿಸ್ತಾರೆ. ಆಗ ಅವನಿಗೆ ತುಂಬಾ ದುಃಖ ಆಗುತ್ತೆ. ಅಯ್ಯೋ ಮಾಡಿದಾಗ ಅವಾಗ ನಿನಗೆ ಕಾಯ್ತಾ ಇದ್ರು, ನನ್ ಕಾಯ್ತಾ ಯಾಕೆ, ಅಣ್ಣ ಏನ್ ಮಾಡ್ದ, ಇನ್ನೂ ಆಗ್ಲಿಲ್ಲ. ಇಲ್ಲ, ರಾಮ ಕಾಡು ಹೋಗಿದ್ದಾನೆ, ನಿಮ್ ತಂದೆ ಅವಳೇನ್ ಹೇಳ್ತಾರೆ, ನಿನ್ ತಂದೆ ರಾಮನ್ನ ಕಾಡಿಗೆ ಕಳಿಸ್ಬಿಟ್ರು, ನಿನಗೆ ರಾಜ್ಯಭಾರ ವಹಿಸಿದ್ರು ಅಂತ. ನಾನು ವರ ಅಂತ ಹೇಳೋದು ಆಮೇಲೆ ಹೇಳ್ತಾಳೆ. ಆಗ ಅವನಿಗೆ ಕೇಳೋದದು, ಅಣ್ಣನ್ನ ಕಾಡಿಗೆ ಯಾಕೆ ಕಳಿಸಿದ್ರು? ರಾಜ ಕಾಡಿಗೆ ಕಳಿಸ್ಬೇಕಾದ್ರೆ ಮಕ್ಕಳನ್ನ ಅಲ್ಲಿ ಯಾರೇ ಆಗ್ಲಿ ಅವ್ರು ತಪ್ಪು ಮಾಡಿರ್ಬೇಕು.
ಏನಪ್ಪಾ ತಪ್ಪು ಅಂದ್ರೆ ಪರದಾರ ಇನ್ನೊಬ್ಬರ ಧಾರೆ ಅದರಲ್ಲಿ ಇವನ ಮನಸ್ಥಿಕನಾಗಿದ್ರೆ ಆಗ ರಾಜನಾದವನು ತನ್ನ ಮಗನಾದ್ರೂ ಅವನು ಕಾಡುಗಟ್ಟಬೇಕು. ಆತರ ನನ್ನ ಅಣ್ಣ ಏನಾದ್ರು ತಪ್ಪು ಮಾಡದ್ನಾ ಅಂತ ಕೇಳುವಾಗ ಆಗ ಕೈಕೇಯಿಯೇ ಕೊಡುವ ಉತ್ತರ ಇದು. ಅವನು ವಿಗ್ರಹ ಆಗ ರಾಮಾಯಣ ಆವಾಗ ಹೇಳೋದು ನ ರಾಮ ಪರದಾರಣ್ಯೈ ಚಕ್ಷುಭ್ಯಮಪಿ ಪಶ್ಯತಿ. ರಾಮ ಇನ್ನೊಬ್ಬರನ್ನ ಅವಳನ್ನ ಮನಸ್ಸು ಮಾಡೋದಿರ್ಲಿ, ರಾಮ ಪರದಾರ ಅನ್ಯೈ ಪರದಾರಿ, ಬೇರೆಯ ಸ್ತ್ರೀಯರನ್ನ ಅನ್ಯೈ ಪರದಾರಿಯಲ್ಲಿ ಇನ್ಯ ಸ್ತ್ರೀಯರಲ್ಲಿ ಚಕ್ಷುಭ್ಯಾಮಪಿ ಕಣ್ಣಿನಿಂದೂ ಸಹ ನ ಪಶ್ಚಿ ನೋಡೋದಿಲ್ಲ. ಇದು ಕೈಕೇಯಿನೇ ಹೇಳೋದು. ಅವನ ನಿನ್ನ ಅಣ್ಣ ಅವನು ಅಂದ್ರೆ ಅವಳಿಗೆ ರಾಮನ ಮೇಲೆ ಇತ್ತು ಗುಣ, ಅದರಲ್ಲಿ ಸುಳ್ಳು ಹೇಳಿಲ್ಲ ಹೇಳ್ತಾರೆ. ಬೇರೆಯವ್ರನ್ನ ನೋಡೋದಿಲ್ಲ ಅಂತ ಹೇಳ್ತಾರೆ. ರಾಮೋ ವಿಗ್ರಹನ್ ಧರ್ಮ ಅನ್ನೋದಕ್ಕೆ ಇದಕ್ಕಿಂತ ಕೈಕೇಯಿಂದ ಬಾಯಿಂದ ಬಂದ, ಯಾವ ಕೈಕೇಯಿ ರಾಮನ್ನ ಕಾಡಿಗೆ ಕಳಿಸಿದ್ಲೋ ಅವಳ ಬಾಯಿಂದಲೇ ಬಂದ ಮಾತು, ಇನ್ನೊಬ್ಬರನ್ನ ಇದನ್ನು ಮಾಡೋದಿಲ್ಲ ಅಂದ್ಬಿಟ್ಟು ಅಂತ ಇದಕ್ಕೆ. ಅಂತಹ ರಾಮ ಧನ್ವಿ ಸಹ ರಾಮ ಅಂದ್ರೆ ಶಸ್ತ್ರಭೃತಾಂ ಅಂದ್ಬಿಟ್ಟು. ಯಾಕೆಂದ್ರೆ ಭಗವಂತ ಗೀತೆನೇ ಹೇಳ್ತಾಳೆ ರಾಮಶಸ್ತ್ರಭೃತಾಂ ಅಂದ್ಬಿಟ್ಟು. ಒಂದೊಂದು ಹೇಳ್ಕೊಂಡ್ಬೇಕಾದ್ರೆ ಶಸ್ತ್ರದಲ್ಲಿ ನಾನು ರಾಮನಾಗಿದ್ದೇನೆ ಅಂತ ಈ ಕೃಷ್ಣನೇ ಗೀತೆಯಲ್ಲಿ ತಾನೇ ಹೇಳ್ಕೊಂಡಿದ್ದ. ಅಂತಹ ಶಸ್ತ್ರಭೃತಾಂ ರಾಮ ಧನ್ವಿ ರಾಮ, ಅವನು ನಮ್ಮನ್ನ ಪಾಪವನ್ನ, ನಮ್ಮಲ್ಲಿರುವಂತ ಈ ಪಾಪವನ್ನೆಲ್ಲ ನಾಶ ಮಾಡಿ ನಮ್ಮನ್ನ ಕಾಪಾಡ್ಲಿ ಅಂದ್ಬಿಟ್ಟು ಈ ಶ್ಲೋಕವನ್ನ ಇಲ್ಲಿ ಮುಗಿಸ್ತಾರೆ. ಇದರಲ್ಲಿ ಅದಕ್ಕೆ ಇನ್ನೊಂದು ವರ್ಡ್ ಹೇಳ್ತಾರೆ. ಯಾವಾಗ್ಲೂ ಸಹ ಅವನು ಶಿಷ್ಯಸ್ಥೇಹಂ ಶಾದಿಮಾನ್ ತ್ವಾಂ ಪ್ರಪಂಚ ಅಂತ ಹೇಳ್ದ. ಅವನು ನಾನಿನ್ನ ಶಿಷ್ಯನಾಗಿದ್ದೇನೆ ಅಂತ ನನಗೆ ನೀನ್ ಕಾಪಾಡ್ಬೇಕು ಅಂತಂದ. ಅವಾಗ ಹೇಳ್ತಾರೆ ಅವನು ಶಿಷ್ಯನಾಗಿದ್ರೆ ಕಾಪಾಡ್ತಾನೆ ಅಷ್ಟೇ ಭಗವಂತ, ಆದ್ರೆ ಮೋಕ್ಷವನ್ನು ಕೊಡೋದಿಲ್ಲ. ಅದು ಇಲ್ಲಿ ಹೇಳ್ತಾನೆ, ಇಲ್ಲಿ ರಾಮಾವತಾರ ಹೇಳ್ತಾನೆ. ಅದನ್ನ ಯಾರು ಪ್ರಪನ್ನರಾಗ್ತಾರೋ ಅವ್ರಿಗೆ ಮೋಕ್ಷವನ್ನು ಕೊಡ್ತಾನೆ, ಕಾಪಾಡ್ತಾನೆ. ಅರ್ಜುನನ ಕಾಪಾಡ್ದ, ಅವನು ಶರಣಾಗತಿ ಮಾಡ್ಕೊಳ್ಳಿಲ್ಲ, ಅದರಿಂದ ಅರ್ಜುನ ಮೋಕ್ಷ ಇಲ್ವೇ ಇಲ್ಲ ಅವನಿಗೆ. ಅಷ್ಟು ಇದಾಗಿದ್ದ ಎಲ್ಲ ಹೇಳಿದ್ರು. ಅವನು ಶಿಷ್ಯನಾಗಿದ್ದ, ಕಾಪಾಡೋದು ರಕ್ಷಣೆ ಕಾಪಾಡ್ದ. ಆದ್ರೆ ಇಲ್ಲಿ ಅವನಿಗೆ ಶಾದಿಯಿಂದ ಅವನಿಗೆ ಕಾಪಾಡ್ದ. ಅವನಿಗೆ ಶರಣಾಗತಿ ಮಾಡಿಕೊಂಡ ಅಂದ್ರೆ ಕಾಪಾಡೋದಲ್ಲದೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅನ್ನ ತೋರಿಸೋದಕ್ಕೆ ಮೊದಲ ಕ್ರೋಧವನ್ನು ತೋರಿಸಿ ಎರಡನೇ ಇದರಲ್ಲಿ ಆ ಶರಣಾಗತಿ ಏಕವೃತಿಯನ್ನು ತೋರಿಸಿದ್ರು ಅಂದ್ಬಿಟ್ಟು ಅದು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅದರಲ್ಲಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವೀಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾಂ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಯಾವ್ದು ಬೇರೆ ಕಾರಣ ಆಗಿದ್ದರಿಂದ ಶುರು ಮಾಡೋದು ಲೇಟ್ ಆಯ್ತು ಕೋರ್ಸ್. ನಮಸ್ಕಾರ.